Yes, hello friends, welcome to Science Padashale. This is Girish Babu. Today we will discuss the chapter called non-metals. ಅಲೋಹಗಳು ಅಂತ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಲೋಹಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಚಾಪ್ಟರ್ ಬಗ್ಗೆ ತಿಳ್ಕೊಬೇಕಾದ್ರೆ ಮೇನ್ ಆಗಿ ಕಾರ್ಬನ್ ಆಲಿಟ್ರೋಪ್ಸ್ ಬಗ್ಗೆ ತಿಳ್ಕೊತೀವಿ. ನೋಡಿ ನಾನ್ ಮೆಟಲ್ಸ್. ಸೊ ನಾನ್ ಮೆಟಲ್ಸ್ಗೇನು ಒಂದು ಪ್ರಾಪರ್ಟೀಸ್ ಮೊದಲಿಗೆ ತಿಳ್ಕೊಳ್ಳೋಣ. ನಾನ್ ಮೆಟಲ್ಸ್ ಅಲೋಹಗಳು ಅಂತ ಕರಿತೀವಿ. ಕ್ಲಿಯರ್? ಸೊ ನೋಡಿ, ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುವ ಪ್ರವೃತ್ತಿಯನ್ನು ಹೊಂದಿವೆ. ಸಾಮಾನ್ಯವಾಗಿ ಮೃದುವಾಗಿರ್ತವೆ ಮತ್ತೆ ನಾದವನ್ನು ಉಂಟು ಮಾಡುವುದಿಲ್ಲ. ಇದು ಯಾವುದೇ ನಾದವನ್ನು ಉಂಟು ಮಾಡುವುದಿಲ್ಲ. ಸೊ ಸಾಮಾನ್ಯವಾಗಿ ಮೃದುವಾಗಿರುವ ಲೋಹಗಳಾಗಿರ್ತವೆ ಯಾವು ನಾನ್ ಮೆಟಲ್ಸ್. ಕ್ಲಿಯರ್? ಸೊ ನೋಡಿ, ಇಲ್ಲಿ ಗ್ರಾಫೈಟ್ ಅನ್ನೋದು ಒಂದು ನಾನ್ ಮೆಟಲ್ ಆಗಿರುತ್ತೆ. ಅಯೋಡಿನ್ ಅನ್ನೋದು ಕೂಡ ಒಂದು ನಾನ್ ಮೆಟಲ್ ಆಗಿರುತ್ತೆ. ಸಾಮಾನ್ಯವಾಗಿ ನಾನ್ ಮೆಟಲ್ಸ್ ಹೊಳೆಯೋದಿಲ್ಲ, ಎಕ್ಸೆಪ್ಟ್ ಯಾವುದನ್ನು ಹೊರತುಪಡಿಸಿ ಅಂದ್ರೆ ಗ್ರಾಫೈಟ್ ಮತ್ತೆ ಅಯೋಡಿನ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾನ್ ಮೆಟಲ್ಗಳು ಹೊಳೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಸಾಮಾನ್ಯ ತಾಪಮಾನದಲ್ಲಿ 3 ಸ್ಥಿತಿಯಲ್ಲಿರುತ್ತವೆ. ಸೊ ಸಾಲಿಡ್ ರೀತಿಯಲ್ಲಿರುತ್ತೆ, ದ್ರವ ರೀತಿಯಲ್ಲಿರುತ್ತೆ, ಅನಿಲ ರೂಪದಲ್ಲೂ ಕೂಡ ಈ ಒಂದು ಅಲೋಹಗಳು ಇರುತ್ತೆ. ಕ್ಲಿಯರ್? ಎಸ್. ನೋಡಿ, ನಾನ್ ಮೆಟಲ್ಸ್ ಆರ್ ದ ಎಲಿಮೆಂಟ್ಸ್ ವಿಚ್ ಫಾರ್ಮ್ಸ್ ನೆಗೆಟಿವ್ ಅಯಾನ್ ಬೈ ಅಕ್ಸೆಪ್ಟಿಂಗ್ ಆರ್ ಗೇನಿಂಗ್ ಎಲೆಕ್ಟ್ರಾನ್. ಸೊ ಇದು ಯಾವಾಗೂ ಏನಾಗುತ್ತೆ, ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಕ್ಲಿಯರ್? ಸೊ ಆಲ್ವೇಸ್ ನೆಗೆಟಿವ್ ಇನ್ ನೇಚರ್, ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿರುತ್ತೆ. ಸೊ ಗುಡ್ ಇನ್ಸುಲೇಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನೋಡಿ, ಗುಡ್ ಇನ್ಸುಲೇಟರ್ ಅಂದ್ರೆ ನಾವು ಯಾವಾಗೂ ಪಾಸಿಟಿವ್ ಆಗಿ ಮಾತಾಡಬೇಕು. ನಾನ್ ಕಂಡಕ್ಟರ್ ಅಂತ ಹೇಳಬಹುದು, ಗುಡ್ ಇನ್ಸುಲೇಟರ್ಸ್ ಅಂತ ಹೇಳಿದ್ದಾರೆ. ಸೊ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿನ ಇದು ಪಾಸ್ ಮಾಡೋದಿಲ್ಲ ಎಕ್ಸೆಪ್ಟ್ ಗ್ರಾಫ್. ಕ್ಲಿಯರ್? ಎಸ್. ಮೋಸ್ಟ್ ಗ್ಯಾಸಸ್ ಆರ್ ಸಮಟೈಮ್ಸ್ ಇನ್ ಲಿಕ್ವಿಡ್ಸ್. ಏನಾಗಿರುತ್ತೆ, ಇದು ಮೋಸ್ಟ್ಲಿ ನಾನ್ ಮೆಟಲ್ಸ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸಸ್. ಕೆಲವು ಮೆಟಲ್ಸ್ ಮತ್ತೆ ಕೆಲವು ಸಾಲಿಡ್ ರೂಪದಲ್ಲಿ ಮಾತ್ರ ಸಿಗತ್ತೆ ನಮಗೆ. ಕ್ಲಿಯರ್? ಎಸ್. ಸಮ್ ಆಫ್ ದೆಮ್ ಆರ್ ಈವನ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್ ಲೈಕ್ ಕಾರ್ಬನ್, ಸಲ್ಫರ್, ಫಾಸ್ಫರಸ್ ಇವೆಲ್ಲ ಒಂದು ಸಾಲಿಡ್ ರೂಪದಲ್ಲಿ ಇರುತ್ತೆ, ಘನದ ರೂಪದಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ದೇ ಕಾಂಟ್ ಬಿ ಡ್ರಾನ್ ಇನ್ ಟು ಶೀಟ್ ಅಂಡ್ ದೇ ಆರ್ ಬ್ರಿಟಲ್ ಅಂಡ್ ಬ್ರೇಕ್ ಆನ್ ಅಪ್ಲೈಯಿಂಗ್ ಪ್ರೆಷರ್. ಸೊ ನಾವು ಶೀಟ್ ಆಗಿ ಅದನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾಕೆಂದ್ರೆ ಮೆಟಲ್ಸ್ ಆದ್ರೆ ಸಣ್ಣ ಒಂದು ಲೇಯರ್ಸ್ ಆಗಿ ಅಥವಾ ಶೀಟ್ ಆಗಿ ಅದನ್ನ ಎಳಿಬಹುದು. ಬಟ್ ಈ ಅಲೋಹಗಳನ್ನ ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಆವರ್ತ ಕೋಷ್ಟಕ ನಾವು ತಿಳ್ಕೊಂಡಿದ್ದೀವಿ. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ಸ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಆವರ್ತ ಕೋಷ್ಟಕದ ಬಗ್ಗೆ ತಿಳ್ಕೊಂಡಿದ್ದೀವಿ. ಎಷ್ಟು ಎಲಿಮೆಂಟ್ಸ್ ಇದೆ ಅಂದ್ರೆ 118 ಎಲಿಮೆಂಟ್ಸ್ ಇದೆ ಟೋಟಲ್ ಆಗಿ. ಎಷ್ಟು? 118 ಎಲಿಮೆಂಟ್ಸ್. ಸೊ ಅದರಲ್ಲಿ 22 ಧಾತುಗಳು ಮಾತ್ರ ಅಲೋಹಗಳಾಗಿದ್ದಾವೆ. ಕ್ಲಿಯರ್? ಸೊ 118 ಎಲಿಮೆಂಟ್ಸ್ ಅಲ್ಲಿ 194 ಏನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಸೊ ನೆಕ್ಸ್ಟ್ 24 ಏನಾಗಿರುತ್ತೆ, ಮ್ಯಾನ್ ಮೇಡ್ ಆಗಿರುತ್ತೆ, ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಆಗಿರುತ್ತೆ, ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಆಗಿರುತ್ತೆ. ಕ್ಲಿಯರ್? ಈ ಒಂದು 118 ಎಲಿಮೆಂಟ್ ಧಾತುಗಳಲ್ಲಿ 22 ಧಾತುಗಳು ಮಾತ್ರ ಅಲೋಹಗಳಾಗಿದ್ದಾವೆ. ಕ್ಲಿಯರ್? ಇಲ್ಲಿ ನೋಡಿ, 10 ಧಾತುಗಳು ಘನಸ್ಥಿತಿಯಲ್ಲಿ ದೊರೆಯುತ್ತವೆ ನಮಗೆ. ಸೊ ಯಾವ್ದು ಹೇಳ್ಬೋದು, ಬೋರಾನ್, ಕಾರ್ಬನ್, ಸಿಲಿಕಾನ್, ಫಾಸ್ಫರಸ್, ಆರ್ಸೆನಿಕ್, ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ, ಅಯೋಡಿನ್ ಮತ್ತೆ ಅಸ್ಟಟೈನ್ ಅಂತ ಕರಿತೀವಿ. ಏನ್ ರೂಪದಲ್ಲಿ ಸಿಗುತ್ತೆ ಅಂದ್ರೆ ಸಾಲಿಡ್ ರೂಪದಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ನಾನ್ ಮೆಟಲ್ಸ್ ನಾವು ಏನಂತ ಹೇಳ್ಬೋದು ಅಂದ್ರೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ನಾನ್ ಮೆಟಲ್ಸ್ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಎಲ್ಲನೂ ಅಲ್ಲ, ಆಲ್ಮೋಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ನಾನ್ ಮೆಟಲ್ಸ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಬೋರಾನ್ ಇದೆ, ಗ್ರೂಪ್ 13ನೇ ಗುಂಪಿನಿಂದ 18ನೇ ಗುಂಪಿನ ಧಾತುಗಳಾಗಿರುತ್ತವೆ ಇವು. ಕ್ಲಿಯರ್? ನೋಡಿ, ಇಲ್ಲಿ ಹೈಡ್ರೋಜನ್ ಇಲ್ಲಿದೆ. ಹೈಡ್ರೋಜನ್ ಮೆಟಲ್ ಆಗುತ್ತೆ, ನಾನ್ ಮೆಟಲ್ ರೂಪದಲ್ಲೂ ಅದು ಆಗುತ್ತೆ. ಕ್ಲಿಯರ್? ಎಸ್. ನೋಡಿ, ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ, ಹ್ಯಾಲೋಜನ್ಸ್ ಇವೆಲ್ಲ ಏನಾಗಿರುತ್ತೆ, ನಾನ್ ಮೆಟಲ್ ಆಗಿರುತ್ತೆ. ಕ್ಲಿಯರ್? ಎಸ್. ಎಸ್. ನೋಡಿ, ನಾನ್ ಮೆಟಲ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್, ದ್ರವ ಸ್ಥಿತಿಯಲ್ಲಿರುವ ಅಲೋಹ ಯಾವುದು ಅಂತ ನಮಗೆ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಬ್ರೋಮಿನ್ ಅಂತ ನಮಗೆ ಹೇಳ್ಬೇಕಾಗಿರುತ್ತೆ. ಕ್ಲಿಯರ್? ನಾನ್ ಮೆಟಲ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಬ್ರೋಮಿನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ನಾನ್ ಮೆಟಲ್ ಇನ್ ದ ಫಾರ್ಮ್ ಆಫ್ ಗ್ಯಾಸಿಯಸ್ ಸ್ಟೇಟ್. ಒಂದು ಅಲೋಹಗಳು ಅನಿಲ ಸ್ಥಿತಿಯಲ್ಲಿರುವುದು ಯಾವ್ಯಾವು ಅಂತ ಕ್ವಶನ್ ಕೇಳ್ತಾರೆ. ನಮಗೆ ಗೊತ್ತಿರಬೇಕು ನೋಡಿ, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಕ್ಲೋರಿನ್ ಇವೆಲ್ಲ ಏನಾಗಿರುತ್ತೆ, ಎಕ್ಸೆಟ್ರಾ ಇವೆಲ್ಲ ಏನಾಗಿರುತ್ತೆ ನಾನ್ ಮೆಟಲ್ಸ್ ಏನ್ ರೂಪದಲ್ಲಿ ಇರೋದ್ರೆ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ, ಅನಿಲ ರೂಪದಲ್ಲಿ ಇರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಯೂಸಸ್ ಆಫ್ ನಾನ್ ಮೆಟಲ್. ಈ ನಾನ್ ಮೆಟಲ್ ಬಗ್ಗೆ ಯೂಸಸ್ ಏನು ಅಂತ ನೋಡ್ತಾ ಹೋಗೋಣ. ಅಮೋನಿಯಾ, ನೈಟ್ರಿಕ್ ಆಮ್ಲ ರಸಗೊಬ್ಬರಗಳ ತಯಾರಿಕೆಗಾಗಿ ಸಾರಜನಕವನ್ನು ಬಳಸಲಾಗುತ್ತದೆ. ನೀರಿನ ಶುದ್ಧೀಕರಣಕ್ಕಾಗಿ ಕ್ಲೋರಿನ್ ಅನ್ನು ಬಳಸಲಾಗುತ್ತದೆ. ನೀರಿನ ಶುದ್ಧೀಕರಣಕ್ಕಾಗಿ ಕ್ಲೋರಿನ್ ಬಳಸ್ತೀವಿ. ಹೈಡ್ರೋಜನ್ ರಾಕೆಟ್ ಇಂಧನವಾಗಿ ತುಂಬಾ ಉಪಯುಕ್ತವಾಗಿರುತ್ತೆ. ನೆಕ್ಸ್ಟ್ ಕಾರ್ಬನ್ ಗ್ರಾಫೈಟ್ ರೂಪದಲ್ಲಿ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ.
ಸಲ್ಫ್ಯೂರಿಕ್ ಆಮ್ಲವನ್ನು ಸಲ್ಫರ್ ತಯಾರಿಕೆಯಲ್ಲಿ ಬಳಸ್ತಾರ. ಕ್ಲಿಯರ್? ಇವೆಲ್ಲ ಯಾವುದು ಯೂಸಸ್ ಅಂದ್ರೆ ನಾನ್ ಮೆಟಲ್ನ ಯೂಸಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಮೊದಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ನಾನ್ ಮೆಟಲ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಇಂಗಾಲ ಆಗಿರುತ್ತೆ. ಕಾರ್ಬನ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಂಗಾಲ. ಈ ಒಂದು ಕಾರ್ಬನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ನೋಡಿ, ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಎಷ್ಟಪ್ಪ ಅಂದ್ರೆ ಇಂಪಾರ್ಟೆಂಟ್ 6 ಆಗಿರುತ್ತೆ. ಅಟಾಮಿಕ್ ನಂಬರ್ 6 ಆಗಿರುತ್ತೆ. ಪರಮಾಣು ರಾಶಿ ಸಂಖ್ಯೆ ಅಟಾಮಿಕ್ ಮಾಸ್ ನಂಬರ್ ಎಷ್ಟಾಗಿರುತ್ತೆ ಅಂದ್ರೆ 12 ಆಗಿರುತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಇದು ವೇಲೆನ್ಸಿ ಎಷ್ಟು, ಕಾರ್ಬನ್ ನ ವೇಲೆನ್ಸಿ ಎಷ್ಟು ಅಂದ್ರೆ 4 ಆಗಿರುತ್ತೆ. 4 ಅನ್ನೋದು ಕಾರ್ಬನ್ ನ ವೇಲೆನ್ಸಿ ಆಗಿರುತ್ತೆ. ಕಾರ್ಬನ್ ಸುತ್ತ ಎಷ್ಟು ಬಂಧಗಳಿರಬೇಕು? 4 ಬಂಧಗಳು ಅಥವಾ 4 ಬಂಧಗಳು ಇರಬೇಕು. ಕ್ಲಿಯರ್? ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಕರಿತೀವಿ. ಸೊ 1s2 2s2 2p2 ಅಂತ ಕರಿತೀವಿ. ಸೊ ಇದು ಯಾವ್ದ್ರದ ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಕಾರ್ಬನ್ ನ ಒಂದು ಇಂಗಾಲದ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಕಾರ್ಬನ್ ಅಟಾಮಿಕ್ ನಂಬರ್ 6, ಇದರಲ್ಲಿರೋ ಒಂದು ನ್ಯೂಟ್ರಾನ್ಗಳ ಸಂಖ್ಯೆ 6 ಆಗಿರುತ್ತೆ. ಪರಮಾಣು ರಾಶಿ 12 ಆಗಿರುತ್ತೆ. ಎಲೆಕ್ಟ್ರಾನಿಕ್ ವಿನ್ಯಾಸ 1s2 2s2 ಅಂದ್ರೆ ಫಸ್ಟ್ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ವೇಲೆನ್ಸ್ ಎಷ್ಟು? 4 ಆಗಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಅಕರೆನ್ಸ್ ಆಫ್ ಕಾರ್ಬನ್ ಅಬೌಟ್ 20% ಆಫ್ ದ ವೆಯ್ಟ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಈಸ್ ಕಾರ್ಬನ್ ಈಸ್ ದ 4th ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದ ಯೂನಿವರ್ಸ್. ಯೂನಿವರ್ಸ್ ಅಲ್ಲಿ ಅತ್ಯಂತ ಹೆಚ್ಚಾಗಿ ದೊರೆಯುವ 4ನೇ ಒಂದು ಧಾತು ಯಾವುದು ಅಂದ್ರೆ ದಟ್ ಈಸ್ ಕಾರ್ಬನ್ ಆಗಿರುತ್ತೆ. ನೋಡಿ, ಕಾರ್ಬನ್ ಅಕ್ಕರ್ ಇನ್ ನೇಚರ್ ಇನ್ ದ ಫ್ರೀ ಸ್ಟೇಟ್ ಆಸ್ ವೆಲ್ ಆಸ್ ಇನ್ ಕಂಬೈನ್ ಸ್ಟೇಟ್. ಅದು ಮುಕ್ತ ರೀತಿಯಲ್ಲೂ ಸಿಗುತ್ತದೆ ಮತ್ತೆ ಸಂಯೋಜಿತ ರೀತಿಯಲ್ಲೂ ಕೂಡ ಸಿಗುತ್ತೆ. ಜೀವಿಗಳ ತೂಕದ ಸುಮಾರು 20% ಇಂಗಾಲವಾಗಿದೆ. ಕಾರ್ಬನ್ ಬ್ರಹ್ಮಾಂಡದಲ್ಲಿ 4ನೇ ಅತ್ಯಂತ ಹೇರಳವಾಗಿ ದೊರೆಯುವ ಒಂದು ಧಾತು ಆಗಿದೆ. ಯಾವುದು? ಕಾರ್ಬನ್. ಬ್ರಹ್ಮಾಂಡದಲ್ಲಿ ಅತ್ಯಂತ ಹೆಚ್ಚಾಗಿ ದೊರೆಯುವ ಅನಿಲ ಯಾವುದು ಅಂದ್ರೆ ದಟ್ ಈಸ್ ಹೈಡ್ರೋಜನ್ ಆಗಿರುತ್ತೆ. ಹೈಡ್ರೋಜನ್ ಜಲಜನಕ ಆಗಿರುತ್ತೆ. ನೆಕ್ಸ್ಟ್ ಹೀಲಿಯಂ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಫ್ರೀ ಸ್ಟೇಟ್ ಮುಕ್ತ ಸ್ಥಿತಿಯಲ್ಲಿ ಹೆಂಗೆ ದೊರೆಯುತ್ತೆ ನೋಡಿ, ಇಲ್ಲಿ ಡೈಮಂಡು, ಗ್ರಾಫೈಟು, ಕಲ್ಲಿದ್ದಲು ಈ ರೂಪದಲ್ಲಿ ಸಿಗುತ್ತೆ ಮುಕ್ತ ಸ್ಥಿತಿಯಲ್ಲಿ. ಕ್ಲಿಯರ್? ಸೊ ಕಂಬೈನ್ ಸ್ಟೇಟ್ ಸಂಯೋಜಿತ ಸ್ಥಿತಿಯಲ್ಲಿ ಯಾವ ರೀತಿ ಸಿಗುತ್ತೆ ಅಂದ್ರೆ ಗೇಸಿಯಸ್ ಸ್ಟೇಟ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಗ್ಯಾಸ್ ಅದ್ರ ರೂಪದಲ್ಲಿ ಸಿಗುತ್ತೆ. ಲಿಕ್ವಿಡ್ ಸ್ಟೇಟ್ ನ್ಯಾಚುರಲ್ ವಾಟರ್, ಸಾಲ್ಯುಬಲ್ ಕಾರ್ಬೋನೇಟ್ಸ್ ಅಂಡ್ ಬೈಕಾರ್ಬೋನೇಟ್ಸ್. ನೆಕ್ಸ್ಟ್ ಸಾಲಿಡ್ ಸ್ಟೇಟ್ ಅಲ್ಲಿ ವುಡ್ ಮತ್ತೆ ಸೆಲ್ಯುಲೋಸ್ ಮಿನರಲ್ ಡಿಪಾಸಿಷನ್ ಆಫ್ ಮೆಟಾಲಿಕ್ ಕಾರ್ಬೋನೇಟ್ಸ್. ಇವುಗಳ ಒಂದು ಮರ ಲೋಹೀಯ ಕಾರ್ಬೋನೇಟ್ಗಳ ಖನಿಜ ನಿಕ್ಷೇಪಗಳಲ್ಲಿ ಇದು ಒಂದು ಕಾರ್ಬನ್ ಸಿಗುತ್ತೆ ಸಂಯೋಜಿತ ಸ್ಥಿತಿಯಲ್ಲಿ ಇನ್ ದ ಫಾರ್ಮ್ ಆಫ್ ಸಾಲಿಡ್. ಕ್ಲಿಯರ್? ನೋಡಿ, ಇಂಗಾಲ ಧಾತುಗಳಲ್ಲಿ ಕಾರ್ಬನ್ ವಿಶಿಷ್ಟವಾಗಿರುತ್ತೆ. ಪ್ರಕೃತಿಯಲ್ಲಿ ಹೇರಳವಾಗಿ ದೊರೆಯುತ್ತದೆ ಮತ್ತೆ ಹೈಡ್ರೋಜನ್ ಬಿಟ್ಟರೆ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡಬಲ್ಲ ಧಾತು ಕಾರ್ಬನ್ ಆಗಿರುತ್ತೆ. ನೋಡಿ, ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುವ ಅಥವಾ ಕಾಂಪೌಂಡ್ಗಳನ್ನು ಉಂಟು ಮಾಡುವ ಒಂದು ಎಲಿಮೆಂಟ್ ಯಾವುದು ಅಂದ್ರೆ ಹೈಡ್ರೋಜನ್ ಆಗಿರುತ್ತೆ. ಹೈಡ್ರೋಜನ್ ಬಿಟ್ರೆ 2ನೇ ಧಾತು ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾರ್ಬನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಬೇರೆ ಧಾತುಗಳ ಸಂಯುಕ್ತಗಳಿಗಿಂತಲೂ ಕಾರ್ಬನ್ ಸಂಯುಕ್ತಗಳು ಮಾನವನಿಗೆ ಹೆಚ್ಚು ಉಪಯುಕ್ತವಾಗಿದೆ. ಇಟ್ ಈಸ್ ಅವೈಲೇಬಲ್ ಇನ್ ನೇಚರ್ ಇನ್ ಡಿಫರೆಂಟ್ ಸೋರ್ಸಸ್. ಇಟ್ ಪ್ರೊಡ್ಯೂಸಸ್ ನಂಬರ್ ಆಫ್ ಕಾಂಪೌಂಡ್ಸ್ ದಟ್ ಆರ್ ಯೂಸ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಏನು ಈ ಕಾರ್ಬನ್ ಕಾಂಪೌಂಡ್ಸ್ ಅಂದ್ರೆ ಏನು? ಎಕ್ಸಾಂಪಲ್ಸ್ ಕೊಡ್ಬೇಕಾದ್ರೆ ನಾವು ಯಾವ ರೀತಿ ಕೊಡ್ತೀವಿ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಕಾರ್ಬನ್ ಇರುತ್ತೆ. ಪ್ರೋಟೀನ್ಸ್ ಅಲ್ಲಿ ಕೂಡ ಕಾರ್ಬನ್ ಇರುತ್ತೆ. ಫ್ಯೂಯಲ್ಸ್ ಅಲ್ಲಿ ಕಾರ್ಬನ್ ಇದೆ. ವುಡ್ ಮರದಲ್ಲಿ ಕಾರ್ಬನ್ ಇದೆ. ಪೆಟ್ರೋಲಿಯಂ ಕೂಡ ಕಾರ್ಬನ್ ಇದೆ. ನ್ಯಾಚುರಲ್ ಥ್ರೆಡ್ಸ್ ಕಾರ್ಬನ್ ಇದೆ. ಕಾರ್ಬೋನೇಟ್ಸ್ ಮತ್ತೆ ಬೈಕಾರ್ಬೋನೇಟ್ಸ್ ಗಳಲ್ಲಿ ಕೂಡ ಕಾರ್ಬನ್ ಇದೆ. ಈ ಎಲ್ಲಾ ಒಂದು ವಸ್ತುಗಳಲ್ಲಿ ಕೂಡ ಒಂದು ಕಾರ್ಬನ್ ಅಂಶ ಇದೆ. ಅರ್ಥ ಆಯ್ತಲ್ವಾ? ನೋಡಿ, ನೆಕ್ಸ್ಟ್ ಕಮಿಂಗ್ ಟು ದ ಆಲೋಟ್ರೋಪ್ಸ್ ಅಂತ ಕರಿತೀವಿ. ಏನು ಆಲೋಟ್ರೋಪ್ಸ್? ಏನು ಈ ಆಲೋಟ್ರೋಪ್ಸ್ ಅಂದ್ರೆ? ಸೊ ನಾವು ಆಲ್ರೆಡಿ ಐಸೋಟೋಪ್ಸ್ ತಿಳ್ಕೊಂಡಿದೀವಿ, ಐಸೋಬಾರ್ಸ್ ತಿಳ್ಕೊಂಡಿದೀವಿ, ಐಸೋಟೋನ್ಸ್ ತಿಳ್ಕೊಂಡಿದೀವಿ. ಅದೇ ರೀತಿ ಇದು ಆಲೋಟ್ರೋಪ್ಸ್ ಆಗಿರುತ್ತೆ. ಕ್ಲಿಯರ್? ಐಸೋಮೆರಿಸಮ್ ಕೂಡ ತಿಳ್ಕೊಂಡಿದ್ದೀವಿ ನಾವು. ಕ್ಲಿಯರ್? ಸೊ ನೋಡಿ, ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿದ್ದು ಆದರೆ ವಿಭಿನ್ನ ಭೌತಿಕ ಗುಣಲಕ್ಷಣಗಳನ್ನು ಹೊಂದಿರುವ ಒಂದೇ ಅಂಶದ 2 ಅಥವಾ ಹೆಚ್ಚಿನ ರೂಪಗಳನ್ನು ನಾವೇನಂತ ಕರಿತೀವಿ? ಬಹುರೂಪಗಳು ಅಂತ ಕರಿತೀವಿ ಅಥವಾ ಆಲೋಟ್ರೋಪ್ಸ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ 2 or more forms of same element having similar chemical properties but different physical properties are called allotropes ಅಂತ ಕರಿತೀವಿ. ಕ್ಲಿಯರ್? ಸೊ ಎಕ್ಸಾಂಪಲ್ ಏನ್ ಕೊಡ್ಬೋದು ನೋಡಿ, ಇಲ್ಲಿ ವಜ್ರ, ಗ್ರಾಫೈಟ್ ಇವೆಲ್ಲ ಯಾವ್ದಾಗಿರುತ್ತೆ? ಒಂದು ಕಾರ್ಬನ್ ನ ಒಂದು ಬಹುರೂಪಗಳಾಗಿರುತ್ತೆ, ಆಲೋಟ್ರೋಪ್ಸ್ ಆಗಿರುತ್ತೆ. ಕ್ಲಿಯರ್? ಹಾಗಾದ್ರೆ ಕಾರ್ಬನ್ ಒಂದು ಬಹುರೂಪಗಳು ಯಾವುವು? ಕಾರ್ಬನ್ ನ ಒಂದು ಬಹುರೂಪಗಳು ಇಂಗಾಲದ
ಬಹುರೂಪಗಳು. ಸೊ ಇಂಗಾಲದ ಬಹುರೂಪಗಳು ನೋಡಿ, ಇಲ್ಲಿ ಫಸ್ಟ್ಗೆ ನಾವು ಕ್ರಿಸ್ಟಲೈನ್ ಬಹುರೂಪಗಳು ಮತ್ತೆ ಅಮಾರ್ಫಸ್ ಆಲೋಟ್ರೋಪ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇದು ಸ್ಫಟಿಕ ಬಹುರೂಪ, ಅಸ್ಫಟಿಕ ಬಹುರೂಪ. ನೋಡಿ, ಕ್ರಿಸ್ಟಲೈನ್ ಆಲೋಟ್ರೋಪ್ಸ್ ಅಂಡ್ ಅಮಾರ್ಫಸ್ ಆಲೋಟ್ರೋಪ್ಸ್ ಅಂತ ಒಂದು ಡಿವೈಡ್ ಮಾಡ್ತೀವಿ ಕಾರ್ಬನ್ನ ಒಂದು ಬಹುರೂಪಗಳನ್ನ. ಅದರಲ್ಲಿ ಕ್ರಿಸ್ಟಲೈನ್ ಆಲೋಟ್ರೋಪ್ ಅಲ್ಲಿ ಏನೇನ್ ಬರುತ್ತೆ? ವಜ್ರ ಬರುತ್ತೆ, ಡೈಮಂಡ್. ನೆಕ್ಸ್ಟ್ ಗ್ರಾಫೈಟ್. ನೆಕ್ಸ್ಟ್ ಪುಲರಿನ್ ಅಂತ ಕರಿತೀವಿ, ಪುಲರಿನ್. ನೆಕ್ಸ್ಟ್ ನೋಡಿ, ಅಮಾರ್ಫಸ್ ನ ಒಂದು ಬಹುರೂಪಗಳಲ್ಲಿ ಯಾವ್ದಾವ್ದು ಬರುತ್ತೆ? ಕೋಕ್ ಬರುತ್ತೆ. ಏನು? ಕೋಕ್, ಕಲ್ಲಿದ್ದಲು. ಕಾರ್ಬನ್ ಬ್ಲಾಕ್ ಅಂತ ಬರಿತೀವಿ, ಇಂಗಾಲದ ಮಸಿ. ನೆಕ್ಸ್ಟ್ ಚಾರ್ಕೋಲ್, ಇದ್ದಿಲು ಅಂತ ಕರಿತೀವಿ. ಸೊ ಇದೆಲ್ಲ ಏನಾಗಿರುತ್ತೆ? ಒಂದು ಕಾರ್ಬನ್ ಒಂದು ಬಹುರೂಪಗಳಿರುತ್ತೆ. ಮೇನ್ ಆಗಿ ಎರಡು ವಿಧ ಇದೆ, ಕ್ರಿಸ್ಟಲೈನ್ ಆಲೋಟ್ರೋಪ್ಸ್ ಅಂಡ್ ಅಮಾರ್ಫಸ್ ಆಲೋಟ್ರೋಪ್ಸ್. ಕ್ರಿಸ್ಟಲೈನ್ ಆಲೋಟ್ರೋಪ್ಸ್ಗೆ ಎಕ್ಸಾಂಪಲ್ ನಾವೇನ್ ಕೊಡ್ಬೋದು ಅಂದ್ರೆ ವಜ್ರ ಕೊಡ್ಬೋದು, ಡೈಮಂಡ್, ಗ್ರಾಫೈಟ್, ಫುಲರಿನ್ ಅಂತ ಕೊಡ್ಬೋದು. ಅಮಾರ್ಫಸ್ ಒಂದು ಆಲೋಟ್ರೋಪ್ಸ್ಗೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ ಕೋಕ್ ಕೊಡ್ಬೋದು, ಕಾರ್ಬನ್ ಬ್ಲಾಕ್, ಲ್ಯಾಂಪ್ ಬ್ಲಾಕ್ ಅಂತ ಕರಿತೀವಿ, ಅಥವಾ ಚಾರ್ಕೋಲ್ ಅಂತ ಇದೆ. ಕ್ಲಿಯರ್? ಇವೆಲ್ಲ ಏನಾಗಿರುತ್ತೆ? ಕಾರ್ಬನ್ ಒಂದು ಬಹುರೂಪಗಳಿರುತ್ತೆ. ಹ್ಯಾವ್ ಟು ರಿಮೆಂಬರ್. ಕ್ಲಿಯರ್? ಎಸ್. ನೋಡಿ, ಕಾರ್ಬನ್ ಒಂದು ಬಹುರೂಪಗಳು ಒಂದು 1 by 1 ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಗೆ ಏನಂದ್ರೆ ಕ್ರಿಸ್ಟಲೈನ್ ಫಾರ್ಮ್ಸ್ ತಗೊಳ್ಳೋಣ, ಸ್ಫಟಿಕ ಬಹುರೂಪ ತಗೊಳ್ಳೋಣ. ಫಸ್ಟ್ ಗೆ ಡೈಮಂಡ್ ಇದೆ. ಸೊ ಡೈಮಂಡ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಇಂಗಾಲವು, ವಜ್ರವು ಇಂಗಾಲದ ಶುದ್ಧ ರೂಪವಾಗಿರುತ್ತೆ. ವಜ್ರ ಒಂದು ಇಂಗಾಲದ ಶುದ್ಧ ರೂಪವಾಗಿರುತ್ತೆ. ನಿಸರ್ಗದಲ್ಲಿ ದೊರೆಯುವ ಅತ್ಯಂತ ಕಠಿಣ ವಸ್ತು ಯಾವ್ದಾಗಿರುತ್ತೆ? ವಜ್ರ ಆಗಿರುತ್ತೆ. ಕ್ಲಿಯರ್? ಎಸ್. ವಜ್ರದಲ್ಲಿ ಇಂಗಾಲದ ಪರಮಾಣುಗಳು ಅಷ್ಟಮುಖಿ ಜೋಡಣೆಯನ್ನು ಹೊಂದಿರುತ್ತದೆ. ಸೊ ವಜ್ರದಲ್ಲಿ ಇಂಗಾಲದ ಪರಮಾಣುಗಳು ಅಷ್ಟಮುಖಿ ಜೋಡಣೆಯನ್ನು ಹೊಂದಿರುತ್ತೆ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಇಟ್ ಈಸ್ ಎ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು, ಕ್ವಶನ್ ಕೇಳ್ತಾರೆ. ಕಾರ್ಬನ್ ಅತ್ಯಂತ ಶುದ್ಧ ರೂಪ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಯಾವುದು ಅಂದ್ರೆ ದಟ್ ಈಸ್ ಕಾರ್ಬನ್, ಡೈಮಂಡ್ ಆಗಿರುತ್ತೆ. ಕ್ಲಿಯರ್? ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಯಾವುದು ಅಂದ್ರೆ ಡೈಮಂಡ್. ಡೈಮಂಡ್ ಒಂದು ಕಾರ್ಬನ್ ಆಟಮ್ ಈಸ್ ಬಾಂಡೆಡ್ ವಿತ್ 4 ಅದರ್ ಕಾರ್ಬನ್ ಆಟಮ್ಸ್ ಫಾರ್ಮ್ಗೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ. ನೋಡಿ, ಇಲ್ಲಿ ವಜ್ರ ಹೊಳೆಯಲು ಕಾರಣ, ಈಗ ವಜ್ರ ಇರುತ್ತೆ, ಅದು ಹೊಳಿಬೇಕು ಅಂದ್ರೆ ಇಲ್ಲಿ ನೋಡಿ ವಜ್ರ ಇದೆ, ಅದೇನಾಗ್ತಿದೆ? ಹೊಳಿತಾ ಇದೆ. ಸೊ ಆ ಹೊಳಿಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ನಾವು ನೋಡೋಣ ಫಿಸಿಕ್ಸ್ ಮಾಡುವಾಗ. ಸೊ ಸದ್ಯಕ್ಕೆ ತಿಳ್ಕೊಳ್ಳಿ, ವಜ್ರ ಅಂತ ಬಂದಿದೆ. ವಜ್ರ ಹೊಳಿಲಿಕ್ಕೆ ಕಾರಣ ಏನು ಅಂದ್ರೆ ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವಜ್ರವನ್ನು ಒಡವೆ ಮತ್ತೆ ಕೊರೆಯುವ, ಕತ್ತರಿಸುವ ಸಾಧನಗಳಲ್ಲಿ ಬಳಸ್ತಾರೆ. ಒಡವೆ ಮಾಡಿಸ್ಲಿಕ್ಕೆ ಬಳಸ್ತಾರೆ, ಏನಾದ್ರು ಡ್ರಿಲ್ ಮಾಡ್ಲಿಕ್ಕೆ ಬಳಸ್ತಾರೆ, ಏನಾದ್ರು ಕಟ್ ಮಾಡ್ಲಿಕ್ಕೆ ಬಳಸ್ತಾರೆ. ಯಾಕಂದ್ರೆ ತುಂಬಾ ಹಾರ್ಡೆಸ್ಟ್ ಆಗಿರುತ್ತೆ ಇದು. ವಜ್ರಕ್ಕೆ ಆಕಾರವನ್ನು ನೀಡಲು ಲೇಸರ್ ಉಪಯೋಗಿಸ್ತಾರೆ. ಲೇಸರ್ ಕಟ್ ಅಂತ ಹೇಳ್ತೀವಿ. ಕರೆಕ್ಟ್ ಆಗಿ ಶೇಪ್ ಕೊಡ್ಬೇಕು ಅಂದ್ರೆ ನಾವು ಲೇಸರ್ ಟೆಕ್ನಾಲಜಿನ ಬಳಸ್ತೀವಿ. ಕ್ಲಿಯರ್? ನೋಡಿ, ಇಟ್ ಈಸ್ ಅ ಟ್ರಾನ್ಸ್ಪರೆಂಟ್ ಸ್ಪಾರ್ಕ್ಸ್ ವೆನ್ ಲೈಟ್ ಫಾಲ್ಸ್ ಆನ್ ಇಟ್. ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ನೋನ್, ನಮಗೆ ಗೊತ್ತಿರುವ ಒಂದು ಹಾರ್ಡೆಸ್ಟ್ ಗಟ್ಟಿಯಾದ ಒಂದು ವಸ್ತು ಆಗಿರುತ್ತೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಯೂಸ್ಡ್ ಇನ್ ಜ್ಯುವೆಲರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾವುದೇ ಒಂದು ಗ್ಲಾಸ್ನ ಕಟ್ ಮಾಡ್ಲಿಕ್ಕೆ, ಏನಾದ್ರು ಗ್ಲಾಸ್ನ ಕಟ್ ಮಾಡ್ಲಿಕ್ಕೆ ಈ ಒಂದು ಡೈಮಂಡ್ ಕಟ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಈ ಒಂದು ಡೈಮಂಡ್ ನ ಯಾವ್ದ್ರಿಂದ ನಾವು ಕಟ್ ಮಾಡ್ತೀವಿ ಅಂತ ಕೇಳಿದ್ರೆ ನೋಡಿ, ಸಿಲಿಕಾನ್ ಕಾರ್ಬೈಡ್ ಅಂತ ಇದೆ, ಅಥವಾ ಕಾರ್ಬೋರೆಂಡಮ್ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಬೋರೆಂಡಮ್ ಇಂದ ಏನ್ ಯೂಸ್ ಅಪ್ಪ ಅಂದ್ರೆ ನಾವು ಡೈಮಂಡ್ ನ ಕಟ್ ಮಾಡ್ತೀವಿ. ವಜ್ರವನ್ನು ಕತ್ತರಿಸಲು ಬಳಸುವ ಒಂದು ವಸ್ತು ಯಾವುದು ಅಂದ್ರೆ ದಟ್ ಈಸ್ ಕಾರ್ಬೋರೆಂಡಮ್ ಅಂತ ಕರಿತೀವಿ, ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒಂದು ಆಲೋಟ್ರೋಪ್ ಆಫ್ ಕಾರ್ಬನ್ ಯಾವುದು ಅಂದ್ರೆ ದಟ್ ಈಸ್ ಗ್ರಾಫೈಟ್ ಆಗಿರುತ್ತೆ. ಸೊ ಗ್ರಾಫೈಟ್ ಇಂಗಾಲದ ಒಂದು ಬಹುರೂಪವಾಗಿರುತ್ತೆ. ಗ್ರಾಫೈಟ್ ಒಂದು ಅತ್ಯುತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕ ಲೋಹವಾಗಿರುತ್ತೆ. ಸೊ ಗ್ರಾಫೈಟ್ ನಲ್ಲಿ ಇಂಗಾಲದ ಪರಮಾಣುಗಳು ಪದರ ರೂಪದಲ್ಲಿ ಇರುತ್ತೆ, ಲೇಯರ್ ಬೈ ಲೇಯರ್ ಅರೇಂಜ್ ಆಗಿರುತ್ತೆ ಒಂದು ಗ್ರಾಫೈಟ್ ಅಲ್ಲಿ. ಗ್ರಾಫೈಟ್ ಅನ್ನು ಶುಷ್ಕ ಕೋಶಗಳು, ಪೆನ್ಸಿಲ್, ಲೂಬ್ರಿಗೆಂಟ್ಗಳ ಮಂದಕಾರಿಯಾಗಿ ಬಳಸ್ತಾರೆ. ಸೊ ಗ್ರಾಫೈಟ್ ಅನ್ನು ಡ್ರೈ ಸೆಲ್ಸ್ ಆಗಿ, ಮತ್ತೆ ಪೆನ್ಸಿಲ್ಗಳು, ಲೂಬ್ರಿಗೆಂಟ್ಸ್ ಮತ್ತೆ ಮಾಡರೇಟರ್ ಆಗಿ ಕೂಡ ಈ ಒಂದು ಗ್ರಾಫೈಟ್ ನ ಯೂಸ್ ಮಾಡ್ತಾರೆ.
ಸೊ ಗ್ರಾಫೈಟ್ ಅನ್ನು ಶುಷ್ಕ ಕೋಶಗಳಲ್ಲಿ ಬಳಸಲು ಕಾರಣ ವಿದ್ಯುತ್ ವಾಹಕ ಗುಣ. ಸೊ ಇದು ವಿದ್ಯುತ್ತನ್ನು ತನ್ನ ಮೂಲಕ ಹರಿಲಿಕ್ಕೆ ಬಿಡುತ್ತೆ. ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲು ಬಿಡುವ ಒಂದು ನಾನ್ ಮೆಟಲ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಗ್ರಾಫೈಟ್ ಆಗಿರುತ್ತೆ. ಕ್ಲಿಯರ್? ನೋಡಿ ಇಲ್ಲಿ ಪೆನ್ಸಿಲ್ ನ ಮೇಲೆ HB ಎಂದು ಬರೆಯಲಾಗಿರುತ್ತದೆ. ಹೀಗಂದ್ರೆ ಹಾರ್ಡ್ ಬ್ಲೆಂಡ್ ಅಂತ ಹೇಳ್ಬಿಟ್ಟು ಹಾರ್ಡ್ ಬ್ಲೆಂಡ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ ಈ ಒಂದು ಡಯಾಗ್ರಾಮ್ ಹಾಕೊಂಡಿದೀನಿ, ಇದು ಗ್ರಾಫೈಟ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಗ್ರಾಫಿನ್. ನೋಡಿ ಗ್ರಾಫೈಟ್ ಏನ್ ನಾವು ಡಿಸ್ಕಸ್ ಮಾಡಿದ್ವಿ ಅದು ಈ ತರ ಲೇಯರ್ ಬೈ ಲೇಯರ್ ಇರುತ್ತೆ. ಇಲ್ಲಿದೆಯಲ್ಲ ಡಯಾಗ್ರಾಮ್, ಇಲ್ಲಿ ಲೇಯರ್ ಬೈ ಲೇಯರ್ ಒಟ್ಟಾಗಿ ಅರೇಂಜ್ ಆಗಿರುತ್ತೆ. ಅದರಲ್ಲಿನ ಒಂದು ಲೇಯರ್ಗೆ ನಾವೇನಂತ ಕರಿತೀವಿ, ಗ್ರಾಫಿನ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ ಗ್ರಾಫೈಟ್ ನ ಒಂದು ಲೇಯರ್ಗೆ ನಾವು ಗ್ರಾಫಿನ್ ಅಂತ ಕರಿತೀವಿ. ಸೊ ಗ್ರಾಫಿನ್ ಗೆ ಸಂಬಂಧಿಸಿದಂತೆ ಡಚ್ ವಿಜ್ಞಾನಿ ಹ್ಯಾಂಡ್ರಿ ಜಿಮ್ ಅಂಡ್ ರಷ್ಯಾದ ಕಾನ್ಸ್ಟಂಟಿನ್ ನೋವಾ ರವರಿಗೆ ಏನ್ ಸಿಗ್ತಾ ಇರುತ್ತೆ, ನೊಬೆಲ್ ಸಿಗತ್ತೆ. ಸೊ 2010 ಇವರಿಗೆ ನೊಬೆಲ್ ಸಿಗತ್ತೆ. ಯಾವುದಕ್ಕೆ ಸಂಬಂಧಿಸಿದ ಹಾಗೆ, ಒಂದು ಗ್ರಾಫಿನ್ಗೆ ಸಂಬಂಧಿಸಿದ ಹಾಗೆ. ನೋಡಿ ಇದನ್ನು ಟಚ್ ಸ್ಕ್ರೀನ್, LCD LED ಗಳ ಒಂದು ವಾಹಕತ್ವದ ವಸ್ತುವಾಗಿ ಬಳಸ್ತಾರೆ. ಯಾವುದನ್ನ, ಈ ಒಂದು ಗ್ರಾಫಿನ್. ಇಟ್ ಈಸ್ ಒನ್ ಲೇಯರ್ ಆಫ್ ಗ್ರಾಫೈಟ್ ಆಗಿರುತ್ತೆ. ಯಾವುದು, ಈ ಒಂದು ಗ್ರಾಫಿನ್. ಲೇಯರ್ ಆಫ್ ಗ್ರಾಫೈಟ್ ಈಸ್ ಕಾಲ್ಡ್ ಆಸ್ ಗ್ರಾಫಿನ್, ಯೂಸ್ಡ್ ಇನ್ ಕಂಡಕ್ಟಿವಿಟಿ ಟು ಟಚ್ ಸ್ಕ್ರೀನ್, LCD LED ಗಳೆಲ್ಲ. ಇದೊಂದು ಆಲೋಟ್ರೋಪ್ ಆಫ್ ಕಾರ್ಬನ್ ಆಗಿರುತ್ತೆ. ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಯೂಸ್ಡ್ ಆಸ್ ಎ ಲೂಬ್ರಿಕೆಂಟ್ಸ್. ಸೊ ಇದನ್ನ ನಾವು ಗ್ರಾಫೈಟ್ ನಲ್ಲಿ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ, ಪೆನ್ಸಿಲ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್, ಒಂದ್ಸರಿ FD ದಲ್ಲಿ ಕ್ವಶನ್ ಕೇಳಿದ್ರು, ಫುಲರಿನ್ ಅಂತ ಕರಿತೀವಿ. ಇಟ್ ಈಸ್ ದ ಲೇಟೆಸ್ಟ್ ಡಿಸ್ಕವರ್ ಆಫ್ ಆಲೋಟ್ರೋಪ್ ಆಫ್ ಕಾರ್ಬನ್ ಆಗಿರುತ್ತೆ. ಇತ್ತೀಚೆಗೆ ಆವಿಷ್ಕಾರವಾದ ಆಲೋಟ್ರೋಪ್ ಆಗಿರುತ್ತೆ, ಬಹುರೂಪವಾಗಿದೆ, ಕಾರ್ಬನ್ ನ ಬಹುರೂಪವಾಗಿದೆ. ಯಾವುದು ಅಂದ್ರೆ ದಟ್ ಈಸ್ ಫುಲರಿನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ಫುಲರಿನ್ ಈಸ್ ಕಾರ್ಬನ್ 60 ಅನ್ನೋದು ಮೋಸ್ಟ್ ಕಾಮನ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಇಟ್ ಈಸ್ ನೇಮ್ಡ್ ಆಸ್ ಎ ಬಕ್ಮಿನ್ಸ್ಟರ್ ಫುಲರಿನ್ ಆಫ್ಟರ್ ನೇಮ್ಡ್ ಆಫ್ ರಿಚರ್ಡ್ ಬಕ್ಮಿನ್ಸ್ಟರ್. ಸೊ ಇದಕ್ಕೆ ಬಕ್ಮಿನ್ಸ್ಟರ್ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಅದನ್ನ ಫೈಂಡ್ ಔಟ್ ಮಾಡಿದ್ದು ಯಾರು ಅಂದ್ರೆ ಕಾಯಿಂಡ್ ಬೈ ರಿಚರ್ಡ್ ಬಕ್ಮಿನ್ಸ್ಟರ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ನೋಡಿ ಫುಲರಿನ್ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ ಫುಲರಿನ್ ಬಗ್ಗೆ. ಇದು ಕಾರ್ಬನ್ 60 ಪರಮಾಣುಗಳನ್ನು ಷಡ್ಭುಜಾಕೃತಿ ಮತ್ತೆ ಪೆಂಟಾಗೋನಲ್ ರಿಂಗ್ ನಲ್ಲಿ ಜೋಡಿಸಲಾದ ಗೋಳಾಕಾರದ ಬಾಲ್ ಅಥವಾ ಸಾಕರ್ನ ರಚನೆಯನ್ನು ಹೊಂದಿರುತ್ತೆ. ಈ ತರ ಒಂದು ರಚನೆಯನ್ನು ಹೊಂದಿರುತ್ತೆ. ಕಾಲ್ಚೆಂಡು ಆಕಾರದಲ್ಲಿರುವ ಪ್ರಖ್ಯಾತ ಇಂಗಾಲದ ಅತಿ ಸೂಕ್ಷ್ಮ ನ್ಯಾನೋ ಕಣವಾಗಿದೆ. ಇದೊಂದು ನ್ಯಾನೋ ಮೆಟೀರಿಯಲ್ ಆಗಿರುತ್ತೆ. ಯಾವುದು, ಫುಲರಿನ್ ಅನ್ನೋದು. ಇಟ್ ಕಂಟೈನ್ಸ್ ಕಾರ್ಬನ್ 60 ಆಟಮ್ಸ್ ಅರೇಂಜ್ಡ್ ಇನ್ ಹೆಕ್ಸಾಗೋನಲ್ ಅಂಡ್ ಪೆಂಟಾಗೋನಲ್ ರಿಂಗ್ ವಿತ್ ಅ ಫಾರ್ಮ್ ಆಫ್ ಸ್ಪೆರಿಕಲ್ ಬಕ್ಕಿ ಬಾಲ್ ಆರ್ ಸಾಕರ್ ಲೈಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ ಇದು ಸಾವಯವ ದ್ರಾವಕದಲ್ಲಿ ಕರಗುತ್ತದೆ. ಇಟ್ ಈಸ್ ಸಾಲ್ಯುಬಲ್ ಇನ್ ಆರ್ಗಾನಿಕ್ ಸಾಲ್ವೆಂಟ್. ಉತ್ತಮ ವಿದ್ಯುತ್ ವಾಹಕವಾಗಿರುತ್ತೆ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಯಾವುದು, ಈ ಒಂದು ಫುಲರಿನ್. ಸೊ ಅದರ್ ಎಕ್ಸಾಂಪಲ್ ಫುಲರಿನ್ಗೆ C32, 50, 70, C76, 84 ಎಕ್ಸೆಟ್ರಾ ಆಗಿರುತ್ತೆ. ಈ ಒಂದು ಫುಲರಿನ್ ನ ಉಪಯೋಗಗಳೇನು, ಎಲ್ಲೆಲ್ಲಿ ಬಳಸಿ ಒಂದು ಫುಲರಿನ್ ನ ನೋಡಿ, ಸೂಪರ್ ಕಂಡಕ್ಟರ್ ಮಾಡಲು ಬಳಸ್ತಾರ. ಇಂಗಾಲದ ನ್ಯಾನೋ ಟ್ಯೂಬ್ಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ ಯಾವೊಂದು, ಈ ಒಂದು ಫುಲರಿನ್ ನ. ಇಟ್ ಈಸ್ ಯೂಸ್ ಟು ಮೇಕ್ ಸೂಪರ್ ಕಂಡಕ್ಟರ್ ಡ್ಯೂ ಟು ರೀಸನಬಲ್ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ಇಟ್ ಈಸ್ ಯೂಸ್ ಟು ಮೇಕ್ ಕಾರ್ಬನ್ ನ್ಯಾನೋ ಟ್ಯೂಬ್ಸ್. ಕಾರ್ಬನ್ ನ ಒಂದು ನ್ಯಾನೋ ಟ್ಯೂಬ್ ಗಳ ಒಂದು ತಯಾರಿಕೆಯಲ್ಲಿ ಕೂಡ ಈ ಒಂದು ಫುಲರಿನ್ ನ ಬಳಸ್ತಾರೆ, ನೆನ್ಪಿಡ್ಬೇಕು. ಕ್ಲಿಯರ್? ನೋಡಿ ಇಲ್ಲಿ ಡೈಮಂಡ್, ಇದು ಗ್ರಾಫೈಟ್ ಆಗಿರುತ್ತೆ. ಸೊ ಇದೊಂದು ಡಯಾಗ್ರಾಮ್ ಈ ತರ ಇದೆ, ಗ್ರಾಫೈಟ್ ಡೈಮಂಡ್ ಈ ತರ ಇದೆ. ಫುಲರಿನ್ ನೋಡಿ ಬಕ್ಕಿ ಬಾಲ್ ಅಂತ ಕರಿತೀವಿ, ಗ್ರಾಫಿನ್ ಈ ತರ ಇದೆ. ಕ್ಲಿಯರ್? ಅಸ್ಫಟಿಕ ರೂಪಗಳು ಅಥವಾ ಅಮಾರ್ಪಸ್ ಅಂತ ಕರಿತೀವಿ. ಅಸ್ಫಟಿಕ ರೂಪಗಳು ಅಥವಾ ಅಮಾರ್ಪಸ್ ಫಾರ್ಮ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ ಕಲ್ಲಿದ್ದಲು ಇದು ಕಪ್ಪು ಅಥವಾ ಬಹುತೇಕ ಕಪ್ಪು ಘನ ದಹನಕಾರಿ ವಸ್ತುವಾಗಿದೆ. ಯಾವುದು, ಈ ಒಂದು ಕಲ್ಲಿದ್ದಲು. ಹೆಚ್ಚಿನ ಒತ್ತಡ ಮತ್ತು ತಾಪಮಾನದಲ್ಲಿ ತೇವಾಂಶದ ಉಪಸ್ಥಿತಿಯಲ್ಲಿ ಮರದ ವಸ್ತುಗಳು ಭಾಗಶಃ ವಿಭಜನೆಯಿಂದ ಇದು ನೈಸರ್ಗಿಕವಾಗಿ ರೂಪುಗೊಳ್ಳುತ್ತೆ. ಯಾವುದು, ಈ ಒಂದು ಕಲ್ಲಿದ್ದಲು. ಕ್ಲಿಯರ್? ಇದನ್ನು ಏನಾಗಿ ಬಳಸ್ತೀವಿ, ಇಂಧನವಾಗಿ ಕೂಡ ಈ ಒಂದು ಕಲ್ಲಿದ್ದಲನ್ನ ಬಳಸ್ತೀವಿ. ನೋಡಿ ಇಲ್ಲಿ ಇಟ್ ಈಸ್ ಬ್ಲಾಕ್ ಆರ್ ಆಲ್ಮೋಸ್ಟ್ ಬ್ಲಾಕ್ ಸಾಲಿಡ್ ಕಂಬಸ್ಟಬಲ್ ಸಬ್ಸ್ಟೆನ್ಸ್. ಇಟ್ ಈಸ್ ನ್ಯಾಚುರಲಿ ಫೌಂಡ್ ಬೈ ದ partial decomposition of food matter in the presence of moisture at high pressure and temperature used as a fuel. ಅಂದ್ರೆ ಒಂದು ಎಲೆಗಳು, ಕೊಂಬೆಗಳು, ಏನಾದ್ರು ಮರಗಳು ಫುಲ್ ಭೂಮಿಯಲ್ಲಿ ಹೋಗಿ ಫುಲ್ ಏನಾಗ್ಬಿಟ್ಟು ರಿಯಾಕ್ಟ್ ಆಗ್ಬಿಟ್ಟು ಅದೇನಾಗುತ್ತೆ, ಡಿಕಾಂಪೋಸ್ ಆಗ್ಬಿಟ್ಟು ಏನಾಗುತ್ತೆ, ಹೈ ಪ್ರೆಷರ್, ಹೈ ಟೆಂಪರೇಚರ್, ಹೈ ಪ್ರೆಷರ್ ಇಂದ ಏನಾಗುತ್ತೆ, ಈ ಒಂದು ಕಲ್ಲಿದ್ದಲು ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಆ ಒಂದು ಕಲ್ಲಿದ್ದಲು ನಾವ್ ಏನ್ ಮಾಡ್ತೀವಿ, ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ನೋಡಿ ಈ ಒಂದು ಕಲ್ಲಿದ್ದಲು ಅಥವಾ ಒಂದು ಕೋಲ್ನ ಒಂದು ವಿಧಗಳು ಏನೇನಿದೆ ಅಂದ್ರೆ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಆಂಥ್ರಾಸೈಟ್ ಇದೆ, ಆಂಥ್ರಾಸೈಟ್ ಅಂತ ಕರಿತೀವಿ.
ಕಲ್ಲಿದ್ದಲಿನ ಅತ್ಯಂತ ಶುದ್ಧ ರೂಪ ಅಥವಾ ಅತ್ಯಂತ ಉತ್ತಮ ರೂಪ ಯಾವುದು ಅಂದ್ರೆ ದಟ್ ಈಸ್ ಆಂಥ್ರಸೈಟ್ ಆಗಿರುತ್ತೆ. ಸೊ ಇದರಲ್ಲಿ ಕಾರ್ಬನ್ ಅಂಶ ಎಷ್ಟಿರಂದ್ರೆ 90% ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಬಿಟುಮಿನಸ್ ಅಂತ ಕರಿತೀವಿ. ಬಿಟುಮಿನಸ್ ನ ಕೋಲ್ ತಾರ್ ಅಂತ ಕೂಡ ಕರಿತೀವಿ. ಸೊ ಎಷ್ಟು ಪರ್ಸೆಂಟೇಜ್ ಕಾರ್ಬನ್ ಇರುತ್ತೆ ಅಂದ್ರೆ 80% ಆಫ್ ಕಾರ್ಬನ್ ಇರುತ್ತೆ. ಎರಡನೇ ಅತ್ಯಂತ ಶುದ್ಧ ರೂಪ ಯಾವುದು ಅಂದ್ರೆ ಕಲ್ಲಿದ್ದಲಿನ ಬಿಟುಮಿನಸ್ ಆಗಿರುತ್ತೆ. ನೆಕ್ಸ್ಟ್ ಲಿಗ್ನೈಟ್ ನೋಡಿ, ಲಿಗ್ನೈಟ್ ಅಂತ ಕರಿತೀವಿ. ಇದು ಮರಗಳ ರೂಪಾಂತರ ಇಂಧನವಾಗಿರುತ್ತೆ. ಕಾರ್ಬನ್ ನ ಪರ್ಸೆಂಟೇಜ್ ಎಷ್ಟಿರುತ್ತೆ? 70% ಇರುತ್ತೆ. ನೆಕ್ಸ್ಟ್ ಕಮಿಂಗ್ ದ ಫೀಟ್, ಇದು ಶಿಲೆಗಳ ರೂಪಾಂತರವಾಗಿರುತ್ತದೆ. ಪರ್ಸೆಂಟೇಜ್ ಆಫ್ ಕಾರ್ಬನ್ ಇಸ್ 60. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಕೋಕ್ ಅಂತ ಕರಿತೀವಿ. ಇದು ಕಲ್ಲಿದ್ದಲಿನ ವಿನಾಶಕಾರಿ ಬಟ್ಟಿ ಇಳಿಸಿದ ನಂತರ ಪಡೆದ ಕಲ್ಲಿದ್ದಲಿನ ಶೇಷವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಬಾಷ್ಪಶೀಲ ಸಾವಯವ ಪದಾರ್ಥಗಳು ಹೊರಬರುತ್ತವೆ. ಇದು ಇಂಗಾಲದ ಶುದ್ಧ ರೂಪವಾಗಿರುತ್ತದೆ. ಇದು ಹೊಗೆ ಇಲ್ಲದೆ ಉರಿಯುವುದರಿಂದ ಇಂಧನವಾಗಿ ಇದನ್ನ ಬಳಸ್ತಾರೆ. ಯಾವುದನ್ನ? ಈ ಒಂದು ಕೋಕ್ನ. ಕ್ಲಿಯರ್? ನೋಡಿ, ಇಟ್ ಈಸ್ ದ ರೆಸಿಡ್ಯೂ ಆಫ್ ಕೋಲ್ obtained ಆಫ್ಟರ್ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್. ಡ್ಯೂರಿಂಗ್ ದಿಸ್ ಪ್ರೋಸೆಸ್ volatile organic substance escapes out the purest form of the carbon. It is used as a fuel. It burns without smoke. ಇದು ಯಾವುದೇ ಒಂದು ಸ್ಮೋಕ್ ಇಲ್ದರನೆ ಬರ್ನ್ ಆಗತ್ತಂತೆ. ಯಾವುದು? ಕೋಕ್ ಅಂತ. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದ ಇದ್ದಿಲು ಅಂತ ಕರಿತೀವಿ, ಚಾರ್ಕೋಲ್ ಅಂತ ಕರಿತೀವಿ. ಸೊ ಇದು ಮರ, ಮೂಳೆ ಇತ್ಯಾದಿ ಸಾವಯವ ವಸ್ತುಗಳನ್ನು ಸುಡುವುದರಿಂದ ಸಿಗುತ್ತದೆ. ಇದು ವಿದ್ಯುತ್ ವಾಹಕ ನೀರಿನ ಮೇಲೆ ತೇಲುತ್ತದೆ, ಅನಿಲಗಳನ್ನು ಹೀರಿಕೊಳ್ಳುತ್ತದೆ. ಇಸ್ತ್ರಿ ಪೆಟ್ಟಿಗೆಯಲ್ಲಿ ಕೂಡ ಇದನ್ನ ಬಳಸ್ತಾರೆ, ಐರನ್ ಮಾಡ್ಲಿಕ್ಕೆಲ್ಲ ಬಳಸ್ತೀವಿ. ಕುಲ್ಮೆಯಲ್ಲೆಲ್ಲ ಬಳಸಿ ಯಾವ್ದನ್ನ? ಈ ಒಂದು ಇದ್ದಿಲನ್ನ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಲ್ಯಾಂಪ್ ಕಪ್ಪು ಅಂತ ಕರಿತೀವಿ ಅಥವಾ ಲ್ಯಾಂಪ್ ಬ್ಲಾಕ್ ಅಂತ ಕರಿತೀವಿ. ಲ್ಯಾಂಪ್ ಬ್ಲಾಕ್ ಎನ್ನುವುದು ನುಣ್ಣಗೆ ವಿಂಗಡಿಸಲಾದ ಕಪ್ಪು ಪುಡಿಯ ಮಸಿಯಾಗಿದ್ದು ನೈಸರ್ಗಿಕ ಅನಿಲ ಮತ್ತು ಇತರ ಇಂಗಾಲದ ಸಮೃದ್ಧ ಸಂಯುಕ್ತಗಳನ್ನು ಗಾಳಿಯ ಸೀಮಿತ ಪೂರೈಕೆಯಲ್ಲಿ ಸುಡುವ ಮೂಲಕ ಪಡೆಯಲಾಗುತ್ತದೆ. ಇದನ್ನು ಶಾಯಿ, ಕಪ್ಪು ಬಣ್ಣಗಳು, ಬೂಟ್ ಪಾಲಿಶ್, ಕಾರ್ಬನ್ ಪೇಪರ್ ಇತ್ಯಾದಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾವ್ದನ್ನ? ಈ ಒಂದು ಕಪ್ಪು ಲ್ಯಾಂಪ್ ಕಪ್ಪು ಅಥವಾ ಲ್ಯಾಂಪ್ ಬ್ಲಾಕ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ, ಇಷ್ಟು ನಾವು ತಿಳ್ಕೊಂಡಿದ್ದು ಕಾರ್ಬನ್ ಬಗ್ಗೆ ಆಯ್ತು. ನಾವು ವಿಲ್ ಮೂವ್ ಆನ್ ಟು ದ ಫಾಸ್ಫರಸ್. ಫಾಸ್ಫರಸ್ ಅನ್ನೋದು ಒಂದು ನಾನ್ ಮೆಟಲ್ ಆಗಿರುತ್ತೆ, ಅಲೋಹವಾಗಿರುತ್ತೆ, ರಂಜಕ ಅಂತ ಕರಿತೀವಿ. ಸೊ ಇದೊಂದು ಕ್ರಿಯಾಶೀಲವಾದ ಧಾತುವಾಗಿದ್ದು ಶುದ್ಧ ರೂಪದಲ್ಲಿ ಇದು ದೊರೆಯುವುದಿಲ್ಲ. ಇದು ಶುದ್ಧ ರೂಪದಲ್ಲಿ ದೊರೆಯುವುದಿಲ್ಲ. ಇದು ಯಾವ ರೀತಿಯಲ್ಲಿ ದೊರೆಯುತ್ತೆ ಅಂದ್ರೆ ಫಾಸ್ಫೇಟ್ ಶಿಲಗಳ ರೂಪದಲ್ಲಿ ದೊರೆಯುತ್ತೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಫಾಸ್ಫೇಟ್. ನೋಡಿ, ಇದು ಜೀವಿಗಳ ಮೂಳೆಗಳಲ್ಲಿ ಇರುವುದರಿಂದ ಮೂಳೆ ಬೂದಿಯಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಇರುತ್ತೆ. ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಈ ಒಂದು ಫಾಸ್ಫರಸ್ ಇರುತ್ತೆ. ಮಾನವನ ಅಸ್ಥಿಪಂಜರದಲ್ಲಿ 1.4 kg ರಂಜಕವಿರುತ್ತಂತೆ. ಸೊ ಹ್ಯೂಮನ್ ಸ್ಕೆಲಿಟನ್ ಕಂಟೈನ್ಸ್ 1.4 kg ಆಫ್ ಫಾಸ್ಫರಸ್. ಮೂಳೆ ಬೂದಿಯಲ್ಲಿ 80% ಕ್ಯಾಲ್ಸಿಯಂ ಫಾಸ್ಫರಸ್ ಇರುತ್ತಂತೆ. ಮೂಳೆಯ ಒಂದು ಬೂದಿಯಲ್ಲಿ ನಮ್ಮ ಒಂದು ಸ್ಕೆಲಿಟನ್ ಸುಟ್ರೆ ಬೂದಿ ಬರುತ್ತಲ್ಲ, ಆ ಒಂದು ಬೂದಿಯಲ್ಲಿ ಎಷ್ಟು ಪ್ರಮಾಣ ಒಂದು ಫಾಸ್ಫರಸ್ ಇರುತ್ತೆ ಅಂದ್ರೆ 80% ಅಷ್ಟು ಕ್ಯಾಲ್ಸಿಯಂ ಫಾಸ್ಫೇಟ್ ಇರುತ್ತೆ. ನೋಡಿ, ಇದು ಅಲೋಟ್ರೋಪ್ಸ್ ಆಫ್ ಫಾಸ್ಫರಸ್ ಅಂದ್ರೆ ಏನು? ಫಾಸ್ಫರಸ್ ನ ಬಹುರೂಪಗಳು ಬಿಳಿ ರಂಜಕ ಮತ್ತೆ ಕೆಂಪು ರಂಜಕ ಅಂತ ಕರಿತೀವಿ. ವೈಟ್ ಫಾಸ್ಫರಸ್ ಅಂಡ್ ರೆಡ್ ಫಾಸ್ಫರಸ್ ಅಂತ ಕರಿತೀವಿ. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಮೊದಲಿಗೆ ವೈಟ್ ಫಾಸ್ಫರಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇದು ರಂಜಕದ ಬಹುರೂಪವಾಗಿದೆ. ಗಾಳಿಯೊಂದಿಗೆ ಬೇಗನೆ ವರ್ತಿಸುತ್ತದೆ, ನೀರಿನೊಂದಿಗೆ ವರ್ತಿಸುವುದಿಲ್ಲ. ಯಾವುದು? ಈ ಒಂದು ವೈಟ್ ಫಾಸ್ಫರಸ್ ಬಿಳಿ ರಂಜಕ ಅಂತ ಕರಿತೀವಿ. ಆದ್ದರಿಂದ ಇದನ್ನು ನೀರಿನಲ್ಲಿ ಶೇಖರಣೆ ಮಾಡ್ತಾರೆ. ಸೊ ಗಾಳಿಯೊಂದಿಗೆ ಬೇಗನೆ ವರ್ತಿಸುತ್ತೆ, ನೀರಿನೊಂದಿಗೆ ವರ್ತಿಸುವುದಿಲ್ಲ. ನೀರಿನಲ್ಲಿ ಶೇಖರಣೆ ಮಾಡಿರೋದು ಯಾವುದು ಅಂದ್ರೆ ದಟ್ ಈಸ್ ವೈಟ್ ಫಾಸ್ಫರಸ್ ಆಗಿರುತ್ತೆ. ಈ ಒಂದು ಕಾರಣಕ್ಕೆ ಈ ಒಂದು ವೈಟ್ ಫಾಸ್ಫರಸ್ ಏನಂತ ಕರೀತಾರೆ? ವೆರಿ ಇಂಪಾರ್ಟೆಂಟ್, ಜಲಪಾಷಾಣ ಅಂತ ಕರೀತಾರೆ. ಕ್ಲಿಯರ್? ವಾಟರ್ ಪಾಯ್ಸನ್ ಅಂತ ಕರೀತಾರೆ. ಬಿಳಿ ರಂಜಕ ಗಾಳಿಯೊಂದಿಗೆ ತನ್ನಿಂದ ತಾನಾಗಿಯೇ ಉರಿಯುತ್ತದೆ. ಇದನ್ನು ಸ್ಫುರದೀಪ್ತಿ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ನಾವು ಕೇಳಿರ್ಬೋದು ಬೆಂಕಿ ದೆವ್ವ, ಕೊಳ್ಳೆ ದೆವ್ವ ಅಂತ ಕೇಳಿರ್ಬೋದು, ನೋಡಿರ್ತೀರ ಎಲ್ಲ ಗೊತ್ತಿಲ್ಲ. ಬಟ್ ನೀವು ಕೇಳಿರ್ತೀರ, ದೊಡ್ಡವರು ಹೇಳೋದು, ಊರುಗಳೆಲ್ಲ ಹೇಳ್ತಾರೆ ಬೆಂಕಿ ದೆವ್ವ ಇದೆ, ಕೊಳ್ಳೆ ದೆವ್ವ ಅಂತ ಹೇಳ್ಬಿಟ್ಟು. ಅದು ಕೊಳ್ಳೆ ದೆವ್ವ ಅಲ್ಲ. ಅದು ಆಕ್ಚುಲಿ ಏನಪ್ಪಾ ಅಂದ್ರೆ ದಟ್ ಈಸ್ ವೈಟ್ ಫಾಸ್ಫರಸ್ ಆಗಿರುತ್ತೆ. ಈ ಒಂದು ಸ್ಮಶಾನದಲ್ಲಿ ಏನಾದ್ರೂ ಒಂದು ನಮ್ಮ ಸ್ಕೆಲಿಟನ್ಸ್ ಎಲ್ಲ ಇರುತ್ತೆ, ಅಥವಾ ಒಂದು ಬಾಡಿನ ಸುಟ್ಟಿರ್ತಾರೆ, ಶವನ ಸುಟ್ಟಿರ್ತಾರೆ, ಅವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರೋ ಒಂದು ಕ್ಯಾಲ್ಸಿಯಂ ಫಾಸ್ಫೇಟ್ ಅಲ್ಲಿ ಏನಾಗಿರುತ್ತೆ? ಫಾಸ್ಫರಸ್ ಇರುತ್ತೆ. ಆ ಒಂದು ಫಾಸ್ಫರಸ್ ಅಟ್ಮಾಸ್ಫಿಯರ್ ಏರ್ ಒಂದಿಗೆ ಮಿಕ್ಸ್ ಆಗ್ಬಿಟ್ಟು ಅದು ಬೆಂಕಿಯನ್ನು ನಮಗೆ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವುದೇ ದೆವ್ವ ಅಲ್ಲ, ದಟ್ ಈಸ್ ವೈಟ್ ಫಾಸ್ಫರಸ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಕ್ಯಾಲ್ಸಿಯಂ ಫಾಸ್ಫೇಟ್ ರಿಯಾಕ್ಟ್ಸ್ ವಿತ್ ಸ್ಯಾಂಡ್ ಟು ಫಾರ್ಮ್ ಎ ಕ್ಯಾಲ್ಸಿಯಂ ಸಿಲಿಕೇಟ್ ಫಾಸ್ಫರಸ್ ಪೆಂಟಾಕ್ಸೈಡ್. ವೈಟ್ ಫಾಸ್ಫರಸ್ ಇಸ್ ವೆರಿ ರಿಯಾಕ್ಟಿವ್, ತುಂಬಾ ರಿಯಾಕ್ಟಿವ್ ಆಗಿರುತ್ತೆ ವಿತ್ ಏರ್, ಬಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ವಾಟರ್. ಹೆನ್ಸ್ ವೈಟ್ ಫಾಸ್ಫರಸ್ ಪ್ರಿಸರ್ವ್ಡ್ ಇನ್ ವಾಟರ್.
ವೈಟ್ ಫಾಸ್ಫರಸ್ ಪ್ರಿಸರ್ವ್ಡ್ ಇನ್ ವಾಟರ್ ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಅ ವಾಟರ್ ಪಾಯ್ಸನ್ ಅಂತ ಕರಿತೀವಿ. ಯಾವುದನ್ನ? ವೈಟ್ ಫಾಸ್ಫರಸ್. ವೈಟ್ ಫಾಸ್ಫರಸ್ ಬಿಕಮ್ಸ್ ಯೆಲ್ಲೋ ವೆನ್ ಎಕ್ಸ್ಪೋಸ್ ಟು ಲೈಟ್. ಅದಕ್ಕೆ ಇದನ್ನ ಯೆಲ್ಲೋ ಫಾಸ್ಫರಸ್ ಅಂತ ಕೂಡ ಕರಿತೀವಿ, ಹಳದಿ ಫಾಸ್ಫರಸ್ ಅಂತ ಕರಿತೀವಿ. ಸೊ ಇದು ಏನು ಗಾಳಿ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಏನು ಬೆಂಕಿ ಹೊತ್ಕೊಳ್ಳುತ್ತೆ, ಈ ತರ ಒಂದು ಬೆಂಕಿ ಹೊತ್ಕೊಳ್ಳುತ್ತೆ, ಅದು ಯಾವುದೇ ಬೆಂಕಿ ದೇವ ಅಲ್ಲ, ದಟ್ ಈಸ್ ಬಿಕಾಸ್ ಆಫ್ ವೈಟ್ ಫಾಸ್ಫರಸ್. ಸೊ ಯೆಲ್ಲೋ ಕಲರ್ ಆಗುತ್ತೆ, ಅದಕ್ಕೆ ನಾವು ಇದನ್ನ ಏನಂತ ಕೂಡ ಕರಿತೀವಿ? ಯೆಲ್ಲೋ ಫಾಸ್ಫರಸ್ ಅಂತ ಕೂಡ ಕರಿತೀವಿ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಕೆಂಪು ರಂಜಕ ರೆಡ್ ಫಾಸ್ಫರಸ್ ಅಂತ ಕರಿತೀವಿ. ಬಿಳಿ ರಂಜಕಕ್ಕಿಂತ ಕಡಿಮೆ ಕ್ರಿಯಾಶಾಲಿವಾಗಿರುತ್ತೆ ಯಾವುದು? ಈ ಒಂದು ಕೆಂಪು ರಂಜಕ. ಫಾಸ್ಫೇಟ್ ಗೊಬ್ಬರವನ್ನು ತಯಾರಿಸಲು ಬಳಸ್ತಾರೆ. ಇದನ್ನ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಕೂಡ ಈ ಒಂದು ಬಳಸ್ತಾರೆ. ನೋಡಿ ಇಲ್ಲಿ ಒಂದು ಬೆಂಕಿ ಕಡ್ಡಿ ಇಲ್ಲೇನಿದೆ, ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಇದೇ ಏನಾಗಿರುತ್ತೆ? ರೆಡ್ ಫಾಸ್ಫರಸ್ ಆಗಿರುತ್ತೆ. ಕ್ಲಿಯರ್? ನಾವು ಗೀಚ್ದಾಗ ಏನಾಗುತ್ತೆ ಬೆಂಕಿ ಕಡ್ಡಿ, ಅವಾಗ ಒಂದು ರೆಡ್ ಫಾಸ್ಫರಸ್ ಇರೋದು ವೈಟ್ ಫಾಸ್ಫರಸ್ ಆಗಿ ಬೆಂಕಿ ಹೊತ್ಕೊಳ್ಳುತ್ತೆ, ತನ್ನಷ್ಟಾನಾಗಿಯೇ ಹೊತ್ಕೊಳ್ಳೋದಿಲ್ಲ. ಬಟ್ ಏನಾಗುತ್ತೆ, ನಾವು ಹಿಂಗೆ ಗೀಚ್ದಾಗ ರೆಡ್ ಫಾಸ್ಫರಸ್ ಇರೋದು ವೈಟ್ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಬೆಂಕಿ ಹೊತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ಲಿಯರ್? ಲೆಸ್ ರಿಯಾಕ್ಟಿವ್ ದ್ಯಾನ್ ವೈಟ್ ಫಾಸ್ಫರಸ್. ಇಟ್ ಈಸ್ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫಾಸ್ಫೇಟ್ ಫರ್ಟಿಲೈಸರ್ ಅಂಡ್ ಮ್ಯಾಚ್ ಸ್ಟಿಕ್ಸ್ ಇನ್ ಮ್ಯಾಚಿನ್ಸ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ರಂಜಕದ ರಸಗೊಬ್ಬರಗಳು. ನೋಡಿ, ಸಸ್ಯಗಳಿಗೆ ಬೇಕಾದ ಒಂದು NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಗೊಬ್ಬರ ಏನ್ರಿಂದ ಅದರಲ್ಲಿ ಏನಿದೆ ಅಂದ್ರೆ ರಂಜಕ ಅಥವಾ ಫಾಸ್ಫರಸ್ ಇದೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತ ಕರಿತೀವಿ. ರಂಜಕವು ಸಸ್ಯಗಳನ್ನು ಬೆಳೆದು ಅಧಿಕ ಇಳುವರಿ ನೀಡಲು ಸಹಾಯ ಮಾಡುತ್ತದೆ. ಮಣ್ಣಿನಲ್ಲಿ ರಂಜಕದ ಅಂಶ ಕಡಿಮೆ ಆದರೆ ಸಸ್ಯಗಳು ಹಳದಿ ಬಣ್ಣಕ್ಕೆ ಬರ್ತವೆ. ನೋಡಿ, ಇಲ್ಲಿ ಹಳದಿ ಬಣ್ಣಕ್ಕೆ ಯಾಕೆ ಬರುತ್ತೆ ಅಂದ್ರೆ ಇನ್ನೂ ಹೇಳ್ಬೋದು ನಾವು, ಐರನ್ ನ ಒಂದು ಡಿಫಿಷಿಯನ್ಸಿಯಿಂದ. ನೋಡಿ, ಇಲ್ಲಿ ಯಂಗ್ ಲೀವ್ಸ್ ಆರ್ ಟರ್ನ್ಸ್ ಯೆಲ್ಲೋ. ಇಲ್ಲಿ ಯಂಗ್ ಲೀವ್ಸ್ ಇಲ್ಲೇನಿದೆ, ಈ ಯಂಗ್ ಲೀವ್ಸು ಆಗ್ತಾನೆ ಹುಟ್ಟಿರೋ ಲೀವ್ಸ್ ಏನಾಗುತ್ತೆ ಯೆಲ್ಲೋ ಕಲರ್ ಆಗಿ ಬರ್ತಾ ಇದೆ ಅಂದ್ರೆ ಏನು ಕಾರಣ ಅಂದ್ರೆ ಅಲ್ಲಿ ಐರನ್ ಡಿಫಿಷಿಯನ್ಸಿ ಇದೆ ಅಂತ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಮ್ಯಾಂಗನೀಸ್ ಇದೆ. ಯೆಲ್ಲೋ ಸ್ಪಾಟ್ಸ್ ಅಂಡ್ ಎಲಾಂಗೇಟೆಡ್ ಹೋಲ್ಸ್ ಬಿಟ್ವೀನ್ ವೇನ್ಸ್ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಈ ತರ ಒಂದು ಎಲೆಗಳ ಮಧ್ಯೆ ಎಲ್ಲೋ ಆಗ್ಬಿಟ್ಟು ಅಲ್ಲಿ ಹೋಲ್ಸ್ ತರ ರಚನೆ ಆಗುತ್ತೆ. ಅದು ಯಾವ ಒಂದು ಡಿಫಿಷಿಯನ್ಸಿಯಿಂದ? ಮ್ಯಾಂಗನೀಸ್ ಡಿಫಿಷಿಯನ್ಸಿಯಿಂದ. ನೆಕ್ಸ್ಟ್ ನೋಡಿ, ಥರ್ಡ್ ಡಯಾಗ್ರಾಮ್ ಇಲ್ಲಿದೆ. ಪೊಟ್ಯಾಷಿಯಂ ಅಂತ ಕರಿತೀವಿ. yellowing at the tip and edges, yellow patches develop on leaves. ನೋಡಿ, ಇಲ್ಲಿ ಈ ತರ ಒಂದು ಟಿಪ್ಸ್ ಮತ್ತೆ ಎಡ್ಜಸ್ ಅಲ್ಲಿ ಏನಾಗುತ್ತೆ ಯೆಲ್ಲೋ ಕಲರ್ ಆಗುತ್ತೆ. ಸೊ ಯಾವ್ದ್ರ ಒಂದು ಡಿಫಿಷಿಯನ್ಸಿ ಇಂದ ಅಂದ್ರೆ ಪೊಟ್ಯಾಷಿಯಂ ನ ಡಿಫಿಷಿಯನ್ಸಿ ಇಂದ. ನೆಕ್ಸ್ಟ್ ನೋಡಿ, ಕಾರ್ಬನ್ ಡೈಆಕ್ಸೈಡ್ ವೈಟ್ ಡೆಪಾಸಿಟ್ ಆನ್ ಲೀವ್ಸ್. ನೋಡಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಡಿಫಿಷಿಯನ್ಸಿ ಏನಾಗುತ್ತೆ ಈ ತರ ಒಂದು ವೈಟ್ ಡೆಪಾಸಿಷನ್ ಆಗುತ್ತೆ. ನೆಕ್ಸ್ಟ್ ಫಾಸ್ಫರಸ್ ನ ಡಿಫಿಷಿಯನ್ಸಿ ಇಂದ ಲೀವ್ಸ್ ಆರ್ ಡಾರ್ಕನ್ ದ್ಯಾನ್ ನಾರ್ಮಲ್. ನೋಡಿ, ಫಿಫ್ತ್ ಒನ್ ಇಲ್ಲಿದೆ. ಸೊ ನಾರ್ಮಲ್ಗೆ ಎಷ್ಟಿರ್ಬೇಕು ಅದಕ್ಕಿಂತ ಫುಲ್ ಡಾರ್ಕ್ ಆಗ್ಬಿಡುತ್ತೆ ಫಾಸ್ಫರ್ನ ಒಂದು ಡಿಫಿಷಿಯನ್ಸಿ ಬಂದ್ರೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಮೆಗ್ನೀಷಿಯಂ. ಸೊ ಲೋವರ್ ಲೀವ್ಸ್ ಟರ್ನ್ಸ್ ಯೆಲ್ಲೋ ಫ್ರಮ್ ಔಟ್ಸೈಡ್ ಗೋಯಿಂಗ್ ಇನ್ ವೇನ್ಸ್. ನೋಡಿ, ಅಂದ್ರೆ ಇಲ್ಲೇನಿಲ್ಲ, ಸಿಕ್ಸ್ತ್ ಇದೆ. ನೋಡಿ, ಇಲ್ಲಿ ಏನಾಗಿದೆ, ಟಿಪ್ಪಲ್ ಅಥವಾ ಸ್ಟೆಮ್ ಅಲ್ಲಿ ಇರೋ ಒಂದು ಲೀವ್ಸ್ ಏನಾಗುತ್ತೆ ಬಿಕಮ್ಸ್ ಯೆಲ್ಲೋ ಆಗುತ್ತೆ. ಯಾವ್ದ್ರ ಒಂದು ಡಿಫಿಷಿಯನ್ಸಿಂದ? ಮೆಗ್ನೀಷಿಯಂ ಡಿಫಿಷಿಯನ್ಸಿ. ಅರ್ಥ ಆಯ್ತಲ್ವಾ? ನೋಡಿ, ಅರ್ಲಿ ಸ್ಟೇಜ್ ಆಫ್ ಫಾಸ್ಫರಸ್ P ಡಿಫಿಷಿಯನ್ಸಿ ಈ ತರ ಇರುತ್ತೆ. ನೆಕ್ಸ್ಟ್ ಮಿಡಲ್ ಸ್ಟೇಜ್ ಯಾವ ತರ ಇರುತ್ತೆ, ಸ್ವಲ್ಪ ಈ ತರ ಕಲರ್ ಚೇಂಜ್ ಆಗಿರುತ್ತೆ. ಸೊ ಲೇಟರ್ ಸ್ಟೇಜ್ ಅಥವಾ ಲಾಸ್ಟ್ ಸ್ಟೇಜ್ ಏನಾಗುತ್ತೆ ಈ ತರ ಒಂದು ಕಲರ್ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ಲೀವ್ಸ್ ಕಲರ್ ಬರ್ನ್ಸ್ ಇಂಟು ಡಾರ್ಕ್ ಬ್ಲೂಯಿಶ್ ಗ್ರೀನ್ ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಶ್ರಿಂಕಿಂಗ್ ಆಫ್ ಸ್ಟೆಮ್ ಅನ್ನೋದು ಶ್ರಿಂಕ್ ಆಗುತ್ತೆ. ನೆಕ್ಸ್ಟ್ ಟಿಪ್ಸ್ ಮತ್ತೆ ಲೀವ್ಸ್ ಏನಾಗುತ್ತೆ ಫೋಲ್ಡ್ ಆಗುತ್ತೆ ಅಥವಾ ರೋಲಿಂಗ್ ಆಗುತ್ತೆ. ಈ ತರ ಒಂದು ಫಾರ್ಮೇಷನ್ ನೀವು ನೋಡಿರ್ಬೋದು, ಈ ತರ ಒಂದು ಲೀವ್ಸ್ ನ. ಅದು ಯಾಕೆ ಬರುತ್ತೆ ಅಂದ್ರೆ ಡಿಫಿಷಿಯನ್ಸಿ ಆಫ್ ಫಾಸ್ಫರಸ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಸೂಪರ್ ಫಾಸ್ಫೇಟ್ ಅಂತ ಕರಿತೀವಿ. ಫಾಸ್ಫೇಟ್ ಶಿಲೆಯನ್ನು ಫಾಸ್ಫರಿಕ್ ಆಮ್ಲದಲ್ಲಿ ವಿನಿಲಗೊಳಿಸಿದಾಗ ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾಸ್ಫೇಟ್ ದೊರೆಯುತ್ತದೆ. ಇದಕ್ಕೆ ನಾವು ಸೂಪರ್ ಫಾಸ್ಫೇಟ್ ಅಂತ ಕರಿತೀವಿ. ಇದು ಹೆಚ್ಚು ಪರಿಣಾಮಕಾರಿಯಾದ ರಸಗೊಬ್ಬರವಾಗಿರುತ್ತೆ. ಇದೊಂದು ಸೂಪರ್ ಫಾಸ್ಫೇಟ್ ಆಗಿರುತ್ತೆ. ಕ್ರ್ಯಾಕರ್ ಗಳಲ್ಲಿ ಬಳಸುವ ಒಂದು ಅಲೋಹಗಳು ಯಾವ್ಯಾವ ಅಂದ್ರೆ ಸಲ್ಫರ್ ಮತ್ತೆ ಫಾಸ್ಫರಸ್ ಆಗಿರುತ್ತೆ. ಒಂದು ಪಟಾಕಿಗಳಲ್ಲಿ ಬಳಸೋ ಒಂದು ಇದ್ಯಾವ್ದಪ್ಪ ಅಂದ್ರೆ ಅಲೋಹಗಳು ಯಾವ್ದಪ್ಪ ಅಂದ್ರೆ ಸಲ್ಫರ್ ಮತ್ತೆ ಫಾಸ್ಫರಸ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಸಲ್ಫರ್ ಇದರ ಸಂಕೇತ S ಆಗಿರುತ್ತೆ. ಪರಮಾಣು ಸಂಖ್ಯೆ 16 ಆಗಿರುತ್ತೆ. ಪರಮಾಣು ರಾಶಿ ಸಂಖ್ಯೆ ಎಷ್ಟಾಗಿರುತ್ತೆ? 32 ಆಗಿರುತ್ತೆ ಪರಮಾಣು ರಾಶಿ ಸಂಖ್ಯೆ. ಕ್ಲಿಯರ್? ಸೊ ಇದರ ಒಂದು ಅದಿರುಗಳು ಯಾವ್ಯಾವು? ಸಲ್ಫರ್ನ ಒಂದು ಅದಿರುಗಳು ಯಾವುವು ಅಂತ ಕರಿತೀವಿ? ಸೀಸದ ಅದಿರು ಅಂತ ಕರಿತೀವಿ ಅಥವಾ ಗೆಲೀನಾ ಅಂತ ಕರಿತೀವಿ. ನೋಡಿ, ಇದೊಂದು ಲೆಡ್ನ ಒಂದು ಅದಿರು ಆಗಿರುತ್ತೆ, ಸಲ್ಫರ್ನ ಒಂದು ಅದಿರು ಕೂಡ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಜಿಂಕ್ ಬ್ಲೆಂಡ್ ZnS ಅಂತ ಕರಿತೀವಿ. ಜಿಂಕ್ದು ಆಗಿರುತ್ತೆ, ಇದು ಸಲ್ಫರ್ದು ಆಗಿರುತ್ತೆ. ZnS ಅಂತ ಕರಿತೀವಿ, ಜಿಂಕ್ ಬ್ಲೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಸಿನೆಬಾರ್
ಮರ್ಕ್ಯೂರಿ ಅಂತ ಕರಿತೀವಿ. ಮರ್ಕ್ಯೂರಿನಾದರೂ ಸಿನ್ನೆಬಾರ್ ಆಗಿರುತ್ತೆ, ಸಲ್ಫರ್ನಾದ್ರೂ ಕೂಡ ಸಿನ್ನೆಬಾರ್ ಆಗಿರುತ್ತೆ. ಯಾಕಂದ್ರೆ ಅದ್ರದ್ದು ಸಲ್ಫರು ಇದೆ, ಮರ್ಕ್ಯೂರಿನೂ ಇದೆ. ಅರ್ಥ ಆಯ್ತಲ್ವಾ? ನೋಡಿ, ಗಂಧಕವು ಕ್ರಿಯಾಶೀಲವಾದ ಧಾತುವಾಗಿದೆ. ಇದು ಭೂತೊಗಟೆಯಲ್ಲಿ ದೊರೆಯುತ್ತದೆ. ಜ್ವಾಲಾಮುಖಿಗಳಲ್ಲಿ ಗಂಧಕದ ರೂಪದಲ್ಲಿ ದೊರೆಯುತ್ತದೆ. ಇದು ಜ್ವಾಲಾಮುಖಿಗಳಲ್ಲಿ ಗಂಧಕ ದೊರೆಯುತ್ತದೆ. ಕೆಲವು ಸಸ್ಯದ ಆಹಾರ ಮೂಲಗಳು ಗಂಧಕದ ಅಂಶವಿದೆ. ಅದರಲ್ಲಿ ಏನೇನಂದ್ರೆ ಈರುಳ್ಳಿ ಸ್ಮೆಲ್ ಬರುತ್ತೆ ಬಿಕಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಈರುಳ್ಳಿ ಕೊಯ್ದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅದು ಏನ್ ಆಸಿಡ್ ರಿಲೀಸ್ ಆಗುತ್ತೆ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ ರಿಲೀಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ಬಿಕಾಸ್ ಆಫ್ ಸಲ್ಫರ್. ಸಾಸಿವೆಗಳಲ್ಲಿ ಇರುವ ಒಂದು ಅಂಶ ಯಾವುದು ಅಂದ್ರೆ ಗಂಧಕ ಅಂಶ ಇರುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಅಥವಾ ಸಲ್ಫರ್ ಇರುತ್ತೆ ಸಾಸಿವೆಯಲ್ಲಿ ಕೂಡ. ಗಂಧಕ ಒಂದು ಉತ್ತಮ ಶಿಲೀಂಧ್ರ ನಾಶಕವಾಗಿರುತ್ತೆ. ನೋಡಿ, ಈರುಳ್ಳಿ ಸಿಪ್ಪೆ ಸಲಿಯುವಾಗ ಕಣ್ಣೀರು ಬರುತ್ತೆ, ಅದಕ್ಕೆ ಕಾರಣ ಗಂಧಕ ಆಮ್ಲ ಆಗಿರುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಆಗಿರುತ್ತೆ. ನಮ್ಗೆ ರೋಟನ್ ಎಗ್ ಅಥವಾ ಒಂದು ಕೆಟ್ಟೋಗಿರೋ ಒಂದು ಎಗ್ ಸ್ಮೆಲ್ ಬರಲಿಕ್ಕೆ ಕಾರಣ ಏನು ಅಂದ್ರೆ ಅದರಲ್ಲಿ ಕೂಡ ಒಂದು ಸಲ್ಫರ್ ಇರುತ್ತೆ, ಅದಕ್ಕೆ ಒಂದು ಸ್ಮೆಲ್ ಬರುತ್ತೆ, ಪಂಜೆಂಟ್ ಸ್ಮೆಲ್ ಬರುತ್ತೆ ನಮ್ಗೆ. ನೋಡಿ, ಗಂಧಕದ ಬಹುರೂಪಗಳು. ಸಲ್ಫರ್ನ ಒಂದು ಆಲೋಟ್ರೋಪ್ಸ್ ಅಂತ ಕರಿತೀವಿ. ಫಸ್ಟ್ ರಾಂಬಿಕ್ ಗಂಧಕ ಅಂತ ಕರಿತೀವಿ. ಇದನ್ನು ಅಷ್ಟಮುಖಿ ಗಂಧಕ ಅಂತ ಕರೀತಾರೆ. ಕಾರ್ಬನ್ ಡೈಸಲ್ಫೇಟ್ ನಲ್ಲಿ ಇದು ವಿಲೀನವಾಗುತ್ತೆ. ಈ ಒಂದು ರಾಂಬಿಕ್ ಸಲ್ಫರ್ನ ಆಲ್ಫಾ ಸಲ್ಫರ್ ಅಂತ ಕೂಡ ಕರೀತಾರೆ. ಏನು ಆಲ್ಫಾ ಸಲ್ಫರ್? ಇಟ್ ಈಸ್ ದ ಮೋಸ್ಟ್ ಸ್ಟೇಬಲ್ ಫ್ರಮ್ ಫಾರ್ಮ್ ಆಫ್ ಎ ಸಲ್ಫರ್ ಅಟ್ ಆರ್ಡಿನರಿ ಟೆಂಪರೇಚರ್. ಕ್ರಿಸ್ಟಲ್ಸ್ ಆರ್ ಆಕ್ಟಾಹೆಡ್ರಲ್. 8 ಒಂದು ಸೈಡ್ಸ್ ಅನ್ನು ಹೊಂದಿರುತ್ತೆ, ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಪೇಲ್ ಯೆಲ್ಲೋ ಕಲರ್ ಅನ್ನು ಹೊಂದಿರುತ್ತೆ. ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಕಾರ್ಬನ್ ಡೈಸಲ್ಫೇಟ್ ಅಂತ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ? 1140 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಕ್ಲಿಯರ್? ಸೊ 960 ಡಿಗ್ರಿ ಸೆಲ್ಸಿಯಸ್ ದ ರಾಂಬಿಕ್ ಸಲ್ಫರ್ ಚೇಂಜಸ್ ಇಂಟು ಮೋನೋಕ್ಲಿನಿಕ್ ಸಲ್ಫರ್. ಇಷ್ಟು ಒಂದು ಟೆಂಪರೇಚರ್ ಏನಾಗುತ್ತೆ, ರಾಂಬಿಕ್ ಸಲ್ಫರ್ ಏನಾಗುತ್ತೆ, ಮೋನೋಕ್ಲಿನಿಕ್ ಸಲ್ಫರ್ ಆಗಿ ಚೇಂಜ್ ಆಗುತ್ತೆ. ಕ್ಲಿಯರ್? ನೋಡಿ, ಮೋನೋಕ್ಲಿನಿಕ್ ಗಂಧಕ ಅಂತ ಕರಿತೀವಿ. ಇದನ್ನು ಸೂಜಿ ಆಕಾರದ ರಚನೆಯನ್ನು ಹೊಂದಿದೆ, ಆದ್ದರಿಂದ ಇದನ್ನು ಸೂಜಿ ಗಂಧಕ ಅಂತ ಕರೀತಾರೆ. ಮೋನೋಕ್ಲಿನಿಕ್ ಸಲ್ಫರ್. ಇದನ್ನ ಬೀಟಾ ಸಲ್ಫರ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ನೀಡಲ್ ಶೇಪ್ಡ್ ಕ್ರಿಸ್ಟಲ್ ಸಲ್ಫರ್, ಅದಕ್ಕೆ ಇದನ್ನ ಸೂಜಿ ಗಂಧಕ ಅಂತ ಕರೀತಾರೆ. ನೀಡಲ್ ಸಲ್ಫರ್ ಅಂತ ಕರೀತಾರೆ. ಸಾಲ್ಯುಬಲ್ ಇನ್ ವಾಟರ್ ಬಟ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಕಾರ್ಬನ್ ಡೈಸಲ್ಫೇಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ? 1190 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಲಾಸ್ಟ್ ಆಲೋಟ್ರೋಪ್ ಆಫ್ ಕಾರ್ಬನ್ ಸಲ್ಫರ್ ಯಾವುದು ಅಂದ್ರೆ ದಟ್ ಈಸ್ ಪ್ಲಾಸ್ಟಿಕ್ ಸಲ್ಫರ್. ಪ್ಲಾಸ್ಟಿಕ್ ಗಂಧಕ ಅಂತ ಕರಿತೀವಿ. ಗಂಧಕವನ್ನು ಚೆನ್ನಾಗಿ ಕಾಯಿಸಿ ಕುದಿಸುತ್ತಿರುವಾಗ ತಣ್ಣೀರಿಗೆ ಸುರಿಯಬೇಕು, ಆಗ ಮೆದುವಾದ ರಬ್ಬರಿನಂತೆ ಮುದ್ದೆಯಾಗುತ್ತದೆ. ಇದನ್ನು ಪ್ಲಾಸ್ಟಿಕ್ ಅಥವಾ ಮೆದುಗಂಧಕ ಅಂತ ಕರೀತಾರೆ. ಸೊ ನೋಡಿ, ಪ್ಲಾಸ್ಟಿಕ್ ಸಲ್ಫರ್, ಇದನ್ನ ಗಾಮಾ ಸಲ್ಫರ್ ಅಂತ ಕೂಡ ಕರೀತಾರೆ. ವೆನ್ ಬಾಯ್ಲಿಂಗ್ ಸಲ್ಫರ್ ಈಸ್ poured into cold water, a rubber is like substance is formed is called plastic sulfur ಅಂತ ಕರಿತೀವಿ. ಸೊ ಇದು ಇನ್ಸಾಲ್ಯುಬಲ್ ಇನ್ ವಾಟರ್ ಅಂಡ್ CS2 ಕಾರ್ಬನ್ ಡೈಸಲ್ಫೇಟ್ ಅಂತ ಕರಿತೀವಿ. ಇಟ್ ಈಸ್ ಸೂಪರ್ ಕೂಲ್ಡ್ ಲಿಕ್ವಿಡ್, ಡಸ್ ನಾಟ್ ಹ್ಯಾವ್ ಎ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಇದಕ್ಕೆ ಯಾವುದೇ ಒಂದು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರೋದಿಲ್ಲ. ಸೊ ಓನ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಅಂಡ್ ಪ್ಲಾಸ್ಟಿಕ್ ಸಲ್ಫರ್ ಚೇಂಜಸ್ ಟು ರಾಂಬಿಕ್ ಸಲ್ಫರ್. ಇದು ರಾಂಬಿಕ್ ಸಲ್ಫರ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಗಂಧಕದ ಉಪಯೋಗಗಳು. ಯೂಸಸ್ ಆಫ್ ಸಲ್ಫರ್. ಸಲ್ಫ್ಯೂರಿಕ್ ಆಮ್ಲದ ತಯಾರಿಕೆಯಲ್ಲಿ ಬಳಸ್ತಾರೆ, ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಒಂದು ಆಯಿಂಟ್ಮೆಂಟ್ ಅಲ್ಲಿ ಕೂಡ ಈ ಒಂದು ಸಲ್ಫರ್ನ ಬಳಸ್ತಾರೆ. ಸುಣ್ಣ ಮತ್ತು ಗಂಧಕಗಳ ಆವಿ ಮಿಶ್ರಣ ಕ್ರಿಮಿನಾಶಕವಾಗಿ ಸಿಂಪಡಣೆಗೆ ಬಳಸ್ತಾರೆ ಈ ಒಂದು ಸಲ್ಫರ್ನ. ಸ್ಫೋಟಕ ಸಿಡಿಮದ್ದುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ರಬ್ಬರಿನ ವಲ್ಕನೀಕರಣದಲ್ಲಿ ಬಳಸೋದು ಯಾವುದು ಅಂದ್ರೆ ದಟ್ ಈಸ್ ಸಲ್ಫರ್. ಆ ಒಂದು ರಬ್ಬರ್ಗೆ ಗಡಸುತನವನ್ನ ನೀಡಲಿಕ್ಕೆ ನಾವು ಸಲ್ಫರ್ನ ಬಳಸ್ತೀವಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ತುಪಾಕಿ ಮುದ್ದಿನ ಪುಡಿಗಳು. ತುಪಾಕಿ ಗನ್ ಪೌಡರ್ ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್, ಸಲ್ಫರ್ ಮತ್ತೆ ಚಾರ್ಕೋಲ್ ಆಗಿರುತ್ತೆ. ನೋಡಿ, ಪೊಟ್ಯಾಷಿಯಂ ನೈಟ್ರೇಟ್ ಅಂದ್ರೇನು ಅಂದ್ರೆ ಸಾಲ್ಟ್ ಪೆಟರ್ ಅಂತ ಕರಿತೀವಿ. ಸಾಲ್ಟ್ ಪೆಟರ್, ಸಲ್ಫರ್, ಚಾರ್ಕೋಲ್. ಈ ಒಂದು ತುಪಾಕಿ ಮದ್ದಿನ ಪುಡಿಯನ್ನು ಮೊದಲಿಗೆ ಸಂಶೋಧನೆ ಮಾಡಿದ ಯಾರಪ್ಪ ಅಂದ್ರೆ ದಟ್ ಈಸ್ ರೋಜರ್ ಬ್ರೆಕನ್ ಅಂತ ಒಬ್ಬ ಸೈಂಟಿಸ್ಟ್. ರೋಜರ್ ಬ್ರೆಕನ್ ಇನ್ವೆಂಟೆಡ್ ಗನ್ ಪೌಡರ್. ನೆಕ್ಸ್ಟ್ ನೋಡಿ, ವಲ್ಕನೀಕರಣ ಅಂತ ಕರಿತೀವಿ, ವಲ್ಕನೈಸೇಷನ್ ಅಂತ ಕರಿತೀವಿ. ವಲ್ಕನೈಸೇಷನ್ ಆಫ್ ರಬ್ಬರ್ ಇಸ್ ದ ಪ್ರೋಸೆಸ್ ಕನ್ವರ್ಟಿಂಗ್ ನ್ಯಾಚುರಲ್ ರಬ್ಬರ್ ಟು more strong and elastic form. Natural rubber is mixed with 3 to 5% of sulfur and heated up 100 to 150 degrees Celsius. ಇದರಲ್ಲಿ ಏನು ಆಡ್ ಮಾಡ್ತೀವಿ ವಲ್ಕನೈಸೇಷನ್ ಅಲ್ಲಿ ಅಂದ್ರೆ ಒಂದು ಸಲ್ಫರ್ನ ಆಡ್ ಮಾಡ್ತೀವಿ. ಇಲ್ಲಿ ನೋಡಿ ರಿಯಾಕ್ಷನ್ ಇದೆ, H2S ಇದೆ, SO2 ಆಡ್ ಮಾಡ್ತೀವಿ, ನಮ್ಗೆ ಏನು ಸಿಕ್ಕಿದೆ? ಸಲ್ಫರ್ ಸಪ್ರೇಟ್ ಸಿಕ್ಕಿದೆ, H2O ಸಪ್ರೇಟ್ ಸಿಕ್ಕಿದೆ. ನೆಕ್ಸ್ಟ್ ಒಂದು ನಾನ್ ಮೆಟಲ್ ಯಾವುದು ಅಂದ್ರೆ ದಟ್ ಈಸ್ ಬೋರಾನ್ ಆಗಿರುತ್ತೆ. ಬೋರಾನ್ ಇದನ್ನು ಫೈಬರ್ ಗ್ಲಾಸ್ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾವುದನ್ನ? ಈ ಒಂದು ಬೋರಾನ್.
ಶಾಖ ನಿರೋಧಕ ವಸ್ತುಗಳಾಗಿ ಪಾಲಿಮರ್ಗಳು, ಸಿರಾಮಿಕ್ಗಳಲ್ಲಿ ಕೂಡ ಬಳಸ್ತಾರೆ. ಅರೆವಾಹಕಗಳಲ್ಲಿ ಡೋಪೆಂಟ್ ಆಗಿ ಬಳಸ್ತಾರೆ. ಸೆಮಿ ಕಂಡಕ್ಟರ್ಸ್ ಎಲ್ಲ ಬರುತ್ತೆ. ಡೋಪೆಂಟ್, ಪ್ಯೂರ್ ಸೆಮಿ ಕಂಡಕ್ಟರ್, ಇಂಪ್ಯೂರ್ ಸೆಮಿ ಕಂಡಕ್ಟರ್, ಪಿ ಟೈಪ್ ಸೆಮಿ ಕಂಡಕ್ಟರ್, ಎನ್ ಟೈಪ್ ಸೆಮಿ ಕಂಡಕ್ಟರ್. ಅಲ್ಲಿ ಒಂದು ಡೋಪಿಂಗ್ ಅಂತ ಬರುತ್ತೆ. ಆ ಒಂದು ಡೋಪೆಂಟ್ ಹಾಕಿ ಈ ಬೋರನ್ನ ಬಳಸ್ತಾರೆ. ಮುಂದೆ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಹೀಟ್ ರೆಸಿಸ್ಟೆನ್ಸ್ ಮೆಟೀರಿಯಲ್ ಲೈಕ್ ಪಾಲಿಮರ್ಸ್ ಅಂಡ್ ಸಿರಾಮಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಡೋಪಿಂಗ್ ಏಜೆಂಟ್ ಇನ್ ಸೆಮಿ ಕಂಡಕ್ಟರ್ಸ್, ಆರ್ಗಾನಿಕ್ ಕೆಮಿಕಲ್ಸ್ ಅಲ್ಲಿ ಕೂಡ ಈ ಒಂದು ಬೋರನ್ನ ಯೂಸ್ ಮಾಡ್ತಾರೆ. ಕ್ಲಿಯರ್? ನೆಕ್ಸ್ಟ್ ಒಂದು ನಾನ್ ಮೆಟಲ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಆರ್ಸೆನಿಕ್ ಆಗಿರುತ್ತೆ. ಆರ್ಸೆನಿಕ್ ಇಂದ ಬರುವ ಒಂದು ಕಾಯಿಲೆ ಯಾವುದು ಅಂದ್ರೆ ದಟ್ ಈಸ್ ಬ್ಲಾಕ್ ಫುಟ್ ಡಿಸೀಸ್ ಅಂತ ಕರಿತೀವಿ, BFD. ಬ್ಲಾಕ್ ಫುಟ್ ಡಿಸೀಸ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಸೋಸಿಯೇಟೆಡ್ ವಿತ್ ಲಾಂಗ್ ಟರ್ಮ್ ಎಕ್ಸ್ಪೋಸ್ ಆಫ್ ಆರ್ಗಾನಿಕ್ ಆರ್ಸೆನಿಕ್. ಆರ್ಸೆನಿಕ್ಗೆ ಲಾಂಗ್ ಟರ್ಮ್ ಎಕ್ಸ್ಪೋಸ್ ಆದಾಗ ಈ ಒಂದು BFD ಕಾಯಿಲೆ ಬರುತ್ತೆ, ಬ್ಲಾಕ್ ಫುಟ್ ಡಿಸೀಸ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಸೆಲೆನಿಯಂ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದ್ರೆ ಕೆಶನ್ ಕಾಯಿಲೆ ಬರುತ್ತೆ. ಕೆಶನ್ ಡಿಸೀಸ್ ಈಸ್ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಕ್ಲೋಸ್ಲಿ ರಿಲೇಟೆಡ್ ವಿತ್ ದ ಡಯಟ್ ಡೆಫಿಷಿಯನ್ಸಿ ಆಫ್ ಮಿನರಲ್ ಸೆಲೆನಿಯಂ. ಸೆಲೆನಿಯಂನ ಒಂದು ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಕೆಶನ್ ಕಾಯಿಲೆ ಅಂತ ಕರಿತೀವಿ. ನೋಡಿ, ಈ ತರ ಒಂದು ಬಾಡಿ ಡೆವಲಪ್ಮೆಂಟ್ ಇರೋದು ಈ ತರ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ದ ಅಟ್ಮಾಸ್ಫಿಯರ್ ಆಫ್ ಅರ್ತ್ ಮೇಡ್ ಅಪ್ ಆಫ್ 78% ಆಫ್ ನೈಟ್ರೋಜನ್. ನೈಟ್ರೋಜನ್ ಒಂದು ನಾನ್ ಮೆಟಲ್ ಆಗಿರುತ್ತೆ. ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಇರುತ್ತೆ? 21% ಇರುತ್ತೆ. ನೆಕ್ಸ್ಟ್ ಆರ್ಗಾನ್ ಬರುತ್ತೆ, ನೋಬಲ್ ಎಲಿಮೆಂಟ್ ಬರುತ್ತೆ. ಅರ್ಥ ಆಯ್ತಲ್ವಾ? ಎಸ್, ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇಷ್ಟು ನಾವು ಒಂದು ನಾನ್ ಮೆಟಲ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೆಟಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತು ಅಂದ್ರೆ ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು. ಕ್ಲಿಯರ್? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.